ನಮಸ್ಕಾರ. ಇದರದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸಂಗೀತ. ಕಡೂರು ಕೃಷಿ ಇಲಾಖೆಯಿಂದ ರೈತರಿಗೆ ವಂಚನೆ, ಕೃಷಿ ಸಹಾಯಕ ನಿರ್ದೇಶಕರಿಗೆ ರೈತರಿಂದ ತರಾಟೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ರೈತರಿಗೆ ವಿತರಿಸಲಾದ ಪ್ರಾತ್ಯಕ್ಷಿತೆ ಬೀಜಗಳು ಸರಿಯಾದ ಇಳುವರಿ ಬಾರದಿರುವುದರಿಂದ ಇತ್ತೀಚೆಗೆ ನಡೆದಂತಹ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನದ ಅಡಿ ಕ್ಷೇತ್ರೋತ್ಸವ ಕಾರ್ಯಕ್ರಮ ಜೋಡಿ ಹೋಚಿಹಳ್ಳಿಯಲ್ಲಿ ನಡೆದಾಗ ಸಹಾಯಕ ಕೃಷಿ ನಿರ್ದೇಶಕರಾದ ಎಂ ಅಶೋಕ್ ರವರಿಗೆ ರೈತರು ಗ್ರಹಚಾರ ಬಿಡಿಸಿದ್ರು ಹಾಗೂ ಬೆಳೆ ನಷ್ಟ ಪರಿಹಾರಕ್ಕೆ ನೀಡುವಂತೆ ಕಾರ್ಯಕ್ರಮದಲ್ಲಿ ರೈತರು ಆಗ್ರಹಿಸಿದ್ರು. ರೈತರಿಗೆ ಡೆಮೋ ಬೀಜವಾಗಿ ಕೆಎಂಆರ್ 630 ರಾಗಿ ಬೀಜ ಪ್ರತಿ ಪ್ಯಾಕೆಟ್ಗೆ 45 ರೂಪಾಯಿನಂತೆ ರೈತರಿಂದ ವಸೂಲಿ ಮಾಡಲಾಗಿತ್ತು. KBSH 78 ಸೂರ್ಯಕಾಂತಿ ಬೀಜವನ್ನ 2 ಕೆಜಿ ಇರುವ ಪ್ಯಾಕೆಟ್ 760 ರೂಪಾಯಿಗಳನ್ನ ರೈತರಿಂದ ಪಡೆದಿದ್ದು. ಇವೆಲ್ಲವೂ ಕಳಪೆ ಗುಣಮಟ್ಟದ ಬೀಜಗಳಾಗಿವೆ ಎಂದರು. ಈ ರೀತಿಯಾಗಿ ಕೇಂದ್ರಗಳಾದ ಸೂರ್ಯಕಾಂತಿ ಬೀಜವನ್ನ ಬೀರೂರು, ಸಖರಾಯಪಟ್ಟಣ, ಹಿರೇನಲ್ಲೂರು ಹಾಗೂ ಕಸಬಾ ಕೇಂದ್ರಗಳಿಗೆ ಕೊಟ್ಟದ್ದು ಹಾಗೂ ರಾಗಿಯನ್ನ ಬೀರೂರು ಮತ್ತು ಪಂಚನಹಳ್ಳಿ ಕೇಂದ್ರಗಳನ್ನು ಹೊರತುಪಡಿಸಿ ನೀಡಿರುವುದು ಅನುಮಾನವನ್ನ ಉಂಟು ಮಾಡಿದ್ದು. ಹೆಚ್ಚಿನದಾಗಿ ಕಳಪೆ ಬೀಜ ವಿತರಿಸುವಲ್ಲಿ ನಿಗಮಕ್ಕೂ ಹಾಗೂ ಸಹಾಯಕ ನಿರ್ದೇಶಕರಿಗೂ ಬಹಳ ಒಪ್ಪಂದವಿರಬಹುದು. ಇವರಿಗೆ ರೈತರಿಗೆ ಅನುಕೂಲ ಮಾಡಿಕೊಡುವ ಮನಸ್ಸು ಇದ್ದಿದ್ರೆ ನ್ಯಾಷನಲ್ ಸೀಡ್ಸ್ ನಿಂದ ಉತ್ತಮ ಗುಣಮಟ್ಟದ ಬೀಜಗಳನ್ನ ತಂದು ಕೊಡುತ್ತಿದ್ರು. ಅಧಿಕಾರಿಗಳಿಗೆ ಬೇಕಾಗಿರುವುದು ಕಮಿಷನ್ ಎಂದು ರೈತರು ಚಳಿ ಬಿಡಿಸಿದ್ರು. ಈ ಸಂದರ್ಭದಲ್ಲಿ ರೈತರು ಕಚೇರಿಗೆ ಬಂದು ಗಲಾಟೆ ಮಾಡುತ್ತಿರುವುದು ಕಡೂರು ತಾಲೂಕು ಕಚೇರಿಯಲ್ಲಿ ಸಾಮಾನ್ಯವಾಗಿದ್ದು ರೈತರಿಗೆ ತುಂಬಾ ಅನ್ಯಾಯವಾಗಿದ್ದು ರೈತರಿಗೆ ಪರಿಹಾರ ಸಿಗಬೇಕು ಎಂಬುದು ಹಾಗೂ ಉತ್ತಮ ಬಿತ್ತನೆ ಬೀಜಗಳು ದೊರೆಯಬೇಕೆನ್ನುವುದು ನಮ್ಮ ವಾಹಿನಿಯ ಆಶಯವಾಗಿದೆ. ಪ್ರದೀಪ್ HEE NKS TV4 ನ್ಯೂಸ್ ತರೀಕೆರೆ. ಹೆಂಗ್ ಮಾಡಿದ್ದೆ ಬೇಸಾಯ ಅನ್ನೋದು ನಾವು ಸಿಂಗಲ್ ನೇಗ್ ಇದು ಡಬಲ್ ನೇಗ್ ಹೊಡೆದು 2-3 ಕುಂಟೆ ಹೊಡೆದು ಒಂದು ಮೂಟೆ ಗೊಬ್ಬರ ಹಾಕಿ ಆಮೇಲೆ ಮತ್ತೆ 2 ಕುಂಟೆ ಹೊಡಿಬೇಕಾದ್ರೆ ಮತ್ತೊಂದು 2 ಮೂಟೆ ಗೊಬ್ಬರ ಹಾಕಿರೋದು. ಎಲ್ಲಿಗೆ ಹೋತು ಅದಲ್ಲವ ರಾಗಿ ಏನಾಯ್ತು? ಯಾಕೆ ಬೀಜದ ಮಿಸ್ಟೇಕ್ ಯಾಕೆ ಹಿಂಗೆ ಮಾಡಿದ್ವಿ ನಾವು? ನಿಮ್ಗೆ ಆ ಬೀಜ ತಂದು ಮಾಡಿದ್ದು ನಮ್ಮ ಕೆಲಸ ತಪ್ಪು. ಮೊದಲನೇದು ಯಾರು ತಲ್ಲರು ಮನೆ ಬೀಜ ತಂದು ಬಿಡ್ತೀವಿ. ನಾನು ಇದು ವರ್ಷ ನಾನು ನಿಮ್ಮ ಆಫೀಸ್ನಾಗ ಬೀಜ ತಂದು ಬಿಟ್ಟಿರಲೇ ಇಲ್ಲ. ಸದಾಕಾಲ ನಾವು ಈಗ ಸುಮಾರು 10-15 ವರ್ಷದಿಂದ ನಾನು ನಮ್ಮ ಮನೆ ಬೀಜ ತಂದು ಬಿಟ್ಟಿದ್ದು. ಒಂದು 20 ಚೂರು ಹಾಕ್ಕೊಳ್ಳೋದು ಒಳ್ಳೆಯವ ಏನಾಗ್ತಿಲ್ಲ. ಅಡಿಕೆಕಾಯಿ ನಾನು 50 ಚೀಲ ರಾಗಿ ಬಿಡ್ತಾ ಇದ್ದೆ. 20 ಚೀಲ ರಾಗಿ ಇಲ್ಲ. 10 ಕ್ವಿಂಟಲ್ ರಾಗಿ ಆಗ್ತಾ ಇಲ್ಲ ಸರ್. ನಾನು 25 ಉತ್ತರ ಕೊಡ್ಬೇಕು. ಯಾರು ಮಾತಾಡಿದ್ರೆ ಬದು ಹಾಕ್ರಿ, ಬದು ಬಡ್ಡಿ ಇದಾಕ್ರಿ, ಅದಾಕ್ರಿ. ಬೀಜ ಕೊಟ್ಟಿಲ್ಲ. ಏನೇನು ರೈತರಿಗೆ ಏನೇನು ಆಗ್ಬೇಕು ಎಲ್ಲರೂ ಇದ್ರಿಗೂ ಎಲ್ಲರಿಗೂ ಅಕ್ಷರಿಗೆಲ್ಲ ಮಾತಾಡ್ಬೋಲ್ಲ. ತೊಗರಿ ಫಂಕ್ಷನ್ ಮಾಡ್ಕೊಟ್ಟು ನಂದೇನೆ ಅದರಲ್ಲಿ ಇಲ್ಲ. ಇನ್ನೂ ಬೇಕಾದ್ರೆ ಇಬ್ಬರು ಎಲ್ಲರೂ ಕರೆಸ್ತೀವಿ. ರೈಟಿಂಗ್ ಕೊಡಿ ನನಗೆ ಕೇಳ್ತದೆ. ಇಲ್ಲ ನಾವು ರೈಟಿಂಗ್ ಕೊಟ್ಟು ತಗೊಂಡು ನಾರಾಯಣ ಸರ್ ಮುಂದೆ ಬೆಳಿದ್ದೀನಿ, ಬೆಳಿದ್ದೀನಿ ಎಲ್ಲ ಇದಾಗಿ ಹೇಳಿದ್ದೀನಿ. ಆದರೂ ಕೇಳಿಲ್ಲ. ನಾನು ಉತ್ತರ ಕೊಡ್ತಾರೆ ಹೋಗ್ಕೊಂಡು
ಸುಮ್ಮನೆ ಹೇಳೋದಲ್ಲ, ಹೇಳಿದ್ದು ಯಾರು ಕೇಳಲ್ಲ, ಸುಮ್ಮನೆ ಅವ್ರು ಹೇಳ್ತಾರೆ ಅಷ್ಟೇ. ಕಲಬುರಗಿ ನಗರದಲ್ಲಿ ಬಿಜೆಪಿ ಮುಖಂಡರಿಂದ ಬೃಹತ್ ಪ್ರತಿಭಟನೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು. ಸಚಿನ್ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಎಂದು ಆಗ್ರಹ. ಸಚಿವ ಪ್ರಿಯಾಂಕ ಖರ್ಗೆ ಮನೆ ಮುತ್ತಿಗೆ ಹಾಕಲು ಯತ್ನ. ಕಲಬುರಗಿ ನಗರದಲ್ಲಿರುವ ಪ್ರಿಯಾಂಕ ಖರ್ಗೆ ನಿವಾಸ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ರಾಜೀನಾಮೆ ಕೊಡೋವರೆಗೂ ನಾವು ಮುಂದುವರಿಸ್ತೇವೆ. ಈ ಸರ್ಕಾರ ಏನಿದೆ ಇದು ಸುಪಾರಿ ಮತ್ತು ಸೂಸೈಡ್ ಸರ್ಕಾರ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ ಇದು ಸೂಸೈಡ್ ಮತ್ತು ಸುಪಾರಿ ಸರ್ಕಾರ. ಪ್ರಿಯಾಂಕ ಖರ್ಗೆ ಸಚಿನ್ ಪಾಂಚಾಲ್ ಹತ್ಯೆಗೆ ಕಾರಣವಾಗಿರ್ತಕ್ಕಂಥವಾಗಿದ್ದಾರೆ. ಇದನ್ನ ಸಿಬಿಐಗೆ ಕೊಡಬೇಕು, ರಾಜೀನಾಮೆ ಪ್ರಿಯಾಂಕ ಖರ್ಗೆ ಕೊಡಬೇಕು. అలాగే ನಿಮ್ಮ ಟೀ ಕಾಫಿ ರೆಡಿ ಮಾಡಿಸಿದ್ರು, ರೆಡಿ ಮಾಡ್ಕೊಂಡಿದ್ದಾರೆ, ಅಲ್ಲಿವರೆಗೂ ಬಿಡ್ಲಿಲ್ಲ ಅಂತ ನೋಡಿ. ಟೀ ಕಾಫಿ ಅರೇಂಜ್ ಮಾಡುವಂತದ್ದು ಈ ಒಂದು ದುಃಖದ ಸಂದರ್ಭದಲ್ಲಿ ಈ ಮಾತನ್ನ ಹೇಳೋದಕ್ಕೆ ಪ್ರಿಯಾಂಕ ಖರ್ಗೆಗೆ ನಾಚಿಕೆ ಆಗ್ಬೇಕು ಅಂತ ಹೇಳೋದಕ್ಕೆ ಬಯಸ್ತೇನೆ. ಮುಂದೆ ಯಾವ ರೀತಿ ಹೋರಾಟ? ಮುಂದೆ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ. ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡಬೇಕು. ಸಚಿನ್ ಪಾಂಚಾಲ್ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಮತ್ತು ಸಿಬಿಐಗೆ ತನಿಖೆಗೆ ಕೊಡಬೇಕು. ರಾಜ್ಯಾದ್ಯಂತ ಹೋರಾಟ ರಾಜೀನಾಮೆ ಕೊಡುವವರೆಗೂ ನಾವು ಬಿಡೋದಿಲ್ಲ. ಇದೇನು ಇದು ಸರ್ವಾಧಿ ಸರ್ಕಾರ ನಡೆಯೋದಿಲ್ಲ. ಬಹಳ ದಿವಸ ರಾಜೀನಾಮೆ ಸರ್ಕಾರಕ್ಕೆ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿ ಅಂತ ಅಲ್ಲಿವರೆಗೆ ಹೋರಾಟಕ್ಕೆ ಒಂದು ಕುಮಾತ್ಯವನ್ನು ಮಾಡಿದ್ದಾರೆ. ಏನು ಅಂತಂದ್ರೆ ಪ್ರಿಯಾಂಕ ಖರ್ಗೆ ಅವರು ಮೊರಾರ್ಜಿ ವಸತಿ ಕಾಲೇಜು ವಿದ್ಯಾರ್ಥಿ ಸಾವು ಪ್ರಕರಣ. ಪ್ರಾಂಶುಪಾಲರು ಮತ್ತು ವಾರ್ಡನ್ ಸಸ್ಪೆಂಡ್. ಡಿಸಿ ಶಿಲ್ಪಾ ನಾಗ ಭೇಟಿ ಪರಿಶೀಲನೆ. ಶಾಸಕ ಗಣೇಶ ಪ್ರಸಾದ್ ಮೌನ. ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡದಿಂದ ವಿದ್ಯಾರ್ಥಿಯೋರ್ವ ಬಿದ್ದು ಸಾವನ್ನಪ್ಪಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪವಿರುವ ಯಡವನಹಳ್ಳಿ ಗ್ರಾಮದಲ್ಲಿ ನಡೆದಿತ್ತು. ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಯಲ್ಲಿ ದ್ವಿತೀಯ PUC ಓದುತ್ತಿದ್ದ ಮಣಿತ ಮೃತ ವಿದ್ಯಾರ್ಥಿ. 2ನೇ ಮಹಡಿಯ ಕಿಟಕಿ ಬಳಿಯಿಂದ ಮಧ್ಯರಾತ್ರಿ 2 ಗಂಟೆಗೆ ವೇಳೆಗೆ ಬಿದ್ದು ಗಂಭೀರ ಗಾಯಗೊಂಡು ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ನರಳಾಡುತ್ತಿದ್ದನು. ನೋಡಿದ ವಿದ್ಯಾರ್ಥಿಗಳು ಸಿಬ್ಬಂದಿ ಗಮನಕ್ಕೆ ತಂದಿರುತ್ತಾರೆ. ನಂತರ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಮಣಿತ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದನು. ಈ ಘಟನೆಯ ವಿಚಾರವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮತ್ತು ಅಪರ್ ಜಿಲ್ಲಾಧಿಕಾರಿ ಗೀತಾ ಹುಡೇದ್, ಸಮಾಜ ಕಲ್ಯಾಣ ಇಲಾಖೆ
ಸಹಾಯಕ ನಿರ್ದೇಶಕರಾದ ಮುನಿರಾಜು ಯಡವನಹಳ್ಳಿ ಗ್ರಾಮದ ಶ್ರೀ ಮುರಾರ್ಜಿ ವಸತಿ ಶಾಲೆಗೆ ಭೇಟಿ ನೀಡಿ ಸಾಕಷ್ಟು ಪರಿಶೀಲನೆ ಮಾಡಿದ ಬಳಿಕ ಮೇಲ್ನೋಟಕ್ಕೆ ಕಾಲೇಜು ಪ್ರಾಂಶುಪಾಲರೇ ರಾಜೇಶ್ವರಿ ಮತ್ತು ಮೇಲ್ವಿಚಾರಕ ಚಿಂತನೆ ಎಂಬುವರನ್ನ ಅಮಾನತು ಮಾಡಿದ್ದಾರೆ. ಪ್ರತ್ಯೇಕವಾಗಿ ಹೆಚ್ಚಿನ ತನಿಖೆಗೆ ಎಂದು 3 ಜನ ಅಧಿಕಾರಿಗಳನ್ನ ಸಮಿತಿ ತಂಡದಿಂದ ಭೇಟಿ ನೀಡಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ ಬಳಿಕ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಲಾಗಿದೆ. ದ್ವಿತೀಯ PUC ವಿದ್ಯಾಭ್ಯಾಸ ಮಾಡುತ್ತಿದ್ದ ಮೃತ ವ್ಯಕ್ತಿ 2 ಗಂಟೆಯ ಸಮಯದಲ್ಲಿ ಬಿಲ್ಡಿಂಗ್ ಮೇಲೆ ಏರಲು ಕಾರಣವೇನು? ಹಾಗಾದರೆ ಭದ್ರತೆಯಲ್ಲಿ ವಸತಿ ಶಾಲೆ ಮತ್ತು ಕಾಲೇಜಿನಲ್ಲಿ ಅಳವಡಿಸಿರುವ ಸಿಸಿಟಿವಿಗಳು ಕಟ್ಟಾಗಿ ಸ್ಥಗಿತವಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬಾಲಕ ಮತ್ತು ಬಾಲಕಿಯರ ಕಾಲೇಜು ವಸತಿ ಶಾಲೆಗಳಲ್ಲಿ ಜಾಗೃತಿಯಿಂದ ಮತ್ತು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಲು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಮತ್ತು ಶಿಕ್ಷಕರು, ಉಪನ್ಯಾಸಕರು ಸೇರಿದಂತೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾದ್ಯಂತ ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಚರ್ಚೆ ಮಾಡಿ ನ್ಯಾಯ ಕೊಡಿಸಲು ಮುಂದಾಗಿದ್ದೇವೆ. ಮೃತಪಟ್ಟಿರುವ ವಿದ್ಯಾರ್ಥಿಯ ಸಂಪೂರ್ಣ ವಿಚಾರವನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಅಲ್ಲಿಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಅಲ್ಲಿಯ ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ನಾಗ್ ತಿಳಿಸಿದ್ದಾರೆ. ಜಯಶಂಕರ್, NKS TV4 ನ್ಯೂಸ್, ನಂಜನಗೂಡು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿಟಿ ರವಿ ಹೇಳಿಕೆ, ಸಂತೋಷ್ ಪಾಟೀಲ್ ಎನ್ನುವವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಿಲ್ ಕೊಡಕ್ಕ ಬರಲ್ಲ ಅಂತ ಸಾರಿ ಹೇಳಿದ್ರು ಸ್ಯಾಂಕ್ಷನ್ ಆಗಿಲ್ಲ. ಸಾರ್ವಜನಿಕರ ಒತ್ತಡ ಹೇರಿ ಈಶ್ವರಪ್ಪನವರಿಗೆ ರಾಜೀನಾಮೆ ಕೊಡಲೇಬೇಕು ಎಂದರು. ನನಗಿದು ಅನ್ವಯ ಆಗಲ್ಲ ಎಂದು ಬಯಸಬಾರದು. ಹತಾಶೆ ಸ್ಥಿತಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. AICC ಅಧ್ಯಕ್ಷನ ಮಗನೆಂದು ನನಗೂ ಕಾನೂನು ಅನ್ವಯವಾಗಲ್ಲ, ಸಂವಿಧಾನವೂ ಅನ್ವಯವಾಗಲ್ಲ ಎಂದು ಭಾವಿಸಿಕೊಂಡಿದ್ದಾರೆ. ಭಾರತದ ಕಾನೂನು ಬಿಜೆಪಿಯವರಿಗೂ ಒಂದೇ, ಕಾಂಗ್ರೆಸ್ನವರಿಗೂ ಒಂದೇ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಲೆಂದು ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು. ನಿಷ್ಪಕ್ಷಪಾತವಾಗಿ ತನಿಖೆ ಆಗಿದ್ದಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆ ನೀಡಬೇಕು. ಒಂದು ನ್ಯಾಯಾಧೀಶರ ತನಿಖೆ ಆಗಬೇಕು, ಅಲ್ಲದೆ CBI ತನಿಖೆ ಆಗಬೇಕು ಎಂದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಯಾರು ಕಾರಣ ಅಂತ ಹೊರಗೆ ಬರಕ್ಕಾಗಲ್ವಾ? ತನಿಖೆ ಆಗಬೇಕು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಟಿ ರವಿ ಮಾತನಾಡಿದರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. RDPR ಮಿನಿಸ್ಟರ್ ಆಗಿದ್ದರು. ಆವಾಗ ಸಂತೋಷ್ ಪಾಟೀಲ್ ಅಂತ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿದ್ರು. ಈಶ್ವರಪ್ಪನವರು ಸಾರಿ ನಾವು ವರ್ಕ್ ಆರ್ಡರ್ ಕೊಟ್ಟಿಲ್ಲ, ಹಂಚಿದ ಪ್ರಶ್ನೆ ಬಂತು. ವರ್ಕ್ ಆರ್ಡರ್ ಕೊಡದಲ್ಲೇ ಶಾಂಕ್ಷನ್ ಆಗಿದ್ದಾರೆ, ಅವ್ನು ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಆ ರೀತಿ ಕಾನೂನು ಪ್ರಕಾರ ನಾವು ಬಿಲ್ ಕೊಡೋಕ್ಕೆ ಬರಲ್ಲ ಅಂತ ಅವರು ಸಾರಿ ಹೇಳಿದರು. ಹಾಗೆ ಹೇಳಿದ ನಂತರ ಕೂಡ ಸಾರ್ವಜನಿಕ ಒತ್ತಡ ಹೇರಿ ಕೇವಲ ಡೆತ್ ನೋಟ್ನ ಈ ಈಶ್ವರಪ್ಪ ಹೆಸರಿತ್ವನ ಇವತ್ತು ಅವತ್ತು ಪ್ರಿಯಾಂಕಾಗಿ ಅವ್ರು ಏನು ಹೇಳಿದ್ರು ಅನ್ನೋದು ಇವತ್ತಿಗೂ ಪಬ್ಲಿಕ್ ಡೊಮೈನ್. ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶೆ ಸ್ಥಿತಿ ತಲುಪಿರ್ತಾನೆ, ಆ ಹತಾಶ ಸ್ಥಿತಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಮತ್ತು ಮಂತ್ರಿಗಳ ಹೆಸರು ಬರೆದಿದ್ದಾನೆ ಅಂತ ಅವತ್ತು ಅವರು ಆರೋಪ ಮಾಡಿ ಈಶ್ವರಪ್ಪನವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿದರು. ಇವರು ಬರೀ ಇನ್ನೊಬ್ಬರಿಗೆ ಹೇಳಕ್ಕೆ ಮಾತ್ರ ತನಗಿದು ಅನ್ವಯ ಆಗಲ್ಲ ಅಂತ ಭಾವಿಸ್ಬಾರ್ದು. ಅವರು ಯಾವ ಮಾತನ್ನು ಈಶ್ವರಪ್ಪನವ್ರಿಗೆ ಹೇಳಿದ್ರು ಅದೇ ಮಾತು ಪ್ರಿಯಾಂಕಾ ಖರ್ಗೆ ಅವರಿಗೂ ಅನ್ವಯ ಆಗಿದೆ. ಅವರು AICC ಪ್ರೆಸಿಡೆಂಟು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನ ಕಾರಣಕ್ಕೆ ನನಗೆ ಕಾನೂನು ಅನ್ವಯ ಆಗಲ್ಲ, ನನಗೆ ಸಂವಿಧಾನವೂ ಅನ್ವಯ ಆಗಲ್ಲ ಅಂತ ಅವ್ರು ಭಾವಿಸಿರ್ಬೋದು. ಅದು ಭಾರತದ ಸಂವಿಧಾನ ಕಾಂಗ್ರೆಸ್ನವರಿಗೂ ಒಂದೇ, ಭಾರತದ ಕಾನೂನು ಕಾಂಗ್ರೆಸ್ನವರಿಗೂ ಒಂದೇ, BJPಯವರಿಗೂ ಒಂದೇ. ಈಶ್ವರಪ್ಪನವ್ರು ರಾಜೀನಾಮೆಯನ್ನು ಕೇಳಿ ಪಡೆದ್ರಲ್ಲ, ಯಾವ ಸಾಕ್ಷಿ ಇತ್ತು ಅವರಿಗೆ? ಇವತ್ತು ಅದೇ ಆಧಾರದಲ್ಲಿ ಡೆತ್ ನೋಟ್ ಆಧಾರದಲ್ಲಿ ಅವತ್ತು ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ಅಂತ ನಾವು ಇವು ಆಗ್ರಹಿಸ್ತೇವೆ. ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇನ್ನೊಂದು ಘಟನೆ ನೀವು ಗಮನಿಸಬೇಕಾಗಿರೋದು, ಇಡೀ ಸಂಪುಟ ಇವರ ಬೆನ್ನಿಗೆ ನಿಂತು ಅಂತ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಹಾಗಾದರೆ ರಾಜ್ಯ ಸರ್ಕಾರ ಕೈಗೊಳ್ಳುವ ಯಾವುದೇ ರೀತಿಯ ತನಿಖಾ ಏಜೆನ್ಸಿಗಳು ನ್ಯಾಯಯುತವಾಗಿ ತನಿಖೆ ನಡೆಸೋಕ್ಕೆ ಸಾಧ್ಯ? ನ್ಯಾಯಯುತವಾದ ತನಿಖೆ ಆಗಬೇಕು ಅಂದರೆ ಒಂದು ನ್ಯಾಯಾಧೀಶರ ನೇತೃತ್ವದ ತನಿಖೆ ಆಗಬೇಕು, ಇಲ್ಲ CBI ತನಿಖೆ ಆಗಬೇಕು. CBIಗೂ ನ್ಯಾಯಾಧೀಶರಿಗೂ ಕೊಡಿ, ಅಲ್ಲಿ ನಿಷ್ಪಕ್ಷಪಾತವಾಗಿರೋ ತನಿಖೆ ಆಗಲಿ. ಇವರು ಸಚಿನ್ ಪಾಂಚಾಳರ ಆತ್ಮಹತ್ಯೆಗೆ ಯಾರು ಕಾರಣ ಅನ್ನುವಂಥ ಸತ್ಯ ಹೊರಗೆ ಬರಬೇಕಲ್ವ? ಏಕೆಂದರೆ ಆ ಒಂದು ಆತ್ಮಹತ್ಯೆಯ
ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂದರೆ ಯಾವ ಹತಾಶ ಸ್ಥಿತಿಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ತನಿಖೆ ಆಗಬೇಕು. ಅಂದೋಲ ಶ್ರೀಗಳು, ನಮ್ಮ ಬಸವರಾಜ್ ಮತ್ತಿಮೂಡು, ಚಂದು ಪಾಟೀಲು ಮತ್ತು ಮಣಿಕಂಠ ರಾಠೋಡವರ ಹತ್ಯೆಗೆ ಸುಪಾರಿ ಕೊಡಲಾಗಿದೆ ಎನ್ನುವಂಥ ಮಾತನ್ನು ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಾಯೋ ಮನುಷ್ಯ ಸುಳ್ಳು ಹೇಳಲ್ಲ ಅಂತ ಒಂದು ಮಾತಿದೆ. ಯಾರು ಸಾವಿಗೆ ಶರಣಾಗ್ತಾನೆ ಆ ಮನುಷ್ಯ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿದೆ. ಯಾಕಂದರೆ ಸುಪಾರಿ ಕೊಟ್ಟವ್ರು ಯಾರು, ಯಾವ ಹಿನ್ನೆಲೆ ಕೊಟ್ಟಿದ್ದಾರೆ, ತನಿಖೆ ಆಗಬೇಕೋ ಬೇಡವಾ? ಆತ್ಮಹತ್ಯೆ ಕಾರಣ ಯಾರ್ಯಾರು ಅಂತ ಹೆಸರಿಸಿರೋದ್ರೊಳಗೆ ಭಾಳ ಕಾಂಗ್ರೆಸ್ನ ಕಾರ್ಪೊರೇಟರ್ಸು, ಅವ್ರ ಸಹೋದರ ಮತ್ತು ಅವರೆಲ್ಲರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಭಾಳ ಪರಮಾಪ್ತರು ಅನ್ನುವಂಥ ವರದಿಯೂ ಕೂಡ ನಮ್ಮ ಮಾಧ್ಯಮದಲ್ಲಿ ಓದಿದೆ. ಈ ಹಿನ್ನೆಲೆಯಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರೇ, ನಾನು ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ನೀವು ಈಶ್ವರಪ್ಪನವ್ರ ವಿಷಯದಲ್ಲಿ ಏನು ಮಾತಾಡಿದ್ದೀರಿ ಅನ್ನೋದನ್ನು ನೀವು ಮರ್ತಿರ್ಬೋದು. ಇವತ್ತಿಗೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ಒಂದ್ಸರಿ ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿ. ನೀವು ಏನು ಮಾತಾಡಿದ್ರು ಈಶ್ವರಪ್ಪನವ್ರ ವಿಷಯದಲ್ಲಿ ಅದನ್ನು ನಿಮಗೆ ಅನ್ವಯಿಸ್ಕೊಂಡು ನಡೆಸ್ಕೊಡಿ. ರೆಡ್ ಕಾರ್ಪೆಟ್ ಹಾಕಿ ನಿಮ್ಗೆ ಎಳ್ನೀರು ಕೊಡೋಕೆ ರೆಡಿ ಆಗಿದ್ದಾರೆ, ಮನೆಗೆ ಮುತ್ತಿಗೆ ಹಾಕ್ತೀನಿ ಅಂತ. ಈಗ ನಮ್ಮ ಚೆಲುವಾಗಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ, ನಾವು ಸಂಬಂಧ ಬೆಳೆಸೋಕ್ಕೆ ಬಂದಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಚಿನ್ ಪಾಂಚಾಳಿನ ಸಾವಿಗೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ. ಸಂಬಂಧ ಬೆಳೆಸಕ್ಕೆ ಬಂದಾಗ, ವಿಶ್ವಾಸಕ್ಕೆ ಅಂತ ಹೋದಾಗ ಅವ್ರ ಮನೇಲಿ ಟೀ ಕಾಫಿ ಕುಡಿತೀವಿ. ಈಗ ನಾವು ಬಂದಿರೋದು ಸಚಿನ್ ಪಾಂಚಾಳ ಸಾವಿಗೆ ನ್ಯಾಯ ಕೊಡಿ ಅಂತ. ನ್ಯಾಯ ಕೊಡಿ. ಗದಗ ಜಿಲ್ಲೆ ರೋಣ ಪಟ್ಟಣದ ವೀರಭದ್ರೇಶ್ವರ ಸೇವಾ ಸಮಿತಿ ವತಿಯಿಂದ 4ನೇ ವರ್ಷದ ಪಾದಯಾತ್ರೆ ನೆರವೇರಿಸಿದರು. ಹೌದು ವೀಕ್ಷಕರೇ, ರೋಣ ಪಟ್ಟಣದ ಸುಮಾರು 50ಕ್ಕೂ ಹೆಚ್ಚು ಯುವಕರು ಪ್ರತಿ ವರ್ಷದ ಪದ್ಧತಿಯಂತೆ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ರೋಣದಿಂದ ಕೊಪ್ಪಳವರೆಗೂ ಪಾದಯಾತ್ರೆ ಹಮ್ಮಿಕೊಂಡರು. ರೋಣದಿಂದ ಜಕ್ಕಲಿ, ನರೇಗಲ್, ದ್ಯಾಂಪುರ, ಕುಕನೂರು, ಬಾನಾಪುರ ಮಾರ್ಗವಾಗಿ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಠ ಈ ಮಾರ್ಗದಲ್ಲಿ ಪಾದಯಾತ್ರೆ ನಡೆಸಿ ಶ್ರೀಗಳ ದರ್ಶನ ಪಡೆದು ಪುನೀತರಾದರು. ರುದ್ರಪ್ಪ ಹೆಬ್ಬಳ್ಳಿ, NKS TV 4 ನ್ಯೂಸ್, ರೋಣ. ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪುಟಗಾಂವ್ ಬಡ್ಲಿ ಗ್ರಾಮದ ಹತ್ತಿರ ಇರುವ ಹಳ್ಳದ ಸೇತುವೆಯ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಚಂದ್ರಲಮಾಣಿ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಅವರು, ಕಳೆದ ಮಳೆಗಾಲದ ಸಮಯದಲ್ಲಿ ಸೇತುವೆಯು ಕೊಚ್ಚಿಕೊಂಡು ಹೋಗಿ ರಸ್ತೆ ಸಂಪರ್ಕ ಸಹ ಬಂದಾಗಿತ್ತು. ಇದರಿಂದ ಹಳ್ಳಕ್ಕೆ ಸುಮಾರು 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ಪುಟಗಾಂವ್ ಬಡ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮತ್ತು ಗ್ರಾಮದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪಾದ್, NKS TV 4 ನ್ಯೂಸ್, ಲಕ್ಷ್ಮೇಶ್ವರ. ಲೋಕೋಪಯೋಗಿ ಇಲಾಖೆಯಿಂದ ದೇವಿಹಾಳ ರಸ್ತೆ, ದೇವಿಹಾಳ ಬಂಡಿ ರಸ್ತೆ ಮಾರ್ಗದಲ್ಲಿರುವಂತಹ ಒಂದು ಸೇತುವೆ ಹಳ್ಳದಲ್ಲಿ ಫೆಬ್ರವರಿ ತಿಂಗಳಲ್ಲಿ, ಫೆಬ್ರವರಿಗಿಂತ ಜುಲೈ ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ರಿಂದ ಅದು ಕೊಚ್ಚಿ ಹೋಗಿತ್ತು. ಆ ಒಂದು ದುರಸ್ತಿಗಾಗಿ ಸುಮಾರು 85 ಲಕ್ಷ ರೂಪಾಯಿಗಳ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ತಾಯಿದ್ದಾರೆ ಮತ್ತು ಅಲ್ಲಿ ಭಾಗವಹಿಸಿದಂತ ಭಟ್ಕುರ್ಗಿ ಸಾವ್ಕಾರ ಅವರೇ, ಭಟ್ಕುರ್ಗಿ ಅಜ್ಜರವರೇ, ನಮ್ಮ ಕರೇಮ್ನವ್ರ ಸರ್ ಅವರೇ, ಅಶೋಕಣ್ಣವರೇ, ಗ್ರಾಮ ಪಂಚಾಯತಿಯ ಎಲ್ಲ ಸರ್ವ ಸದಸ್ಯರಿಗೂ, ಉಪಾಧ್ಯಕ್ಷರಿಗೂ ಮತ್ತು ನಮ್ಮೆಲ್ಲ ಲೋಕೋಪಯೋಗಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸಹಿತ ಎಲ್ಲರಿಗೂ ನಮಸ್ಕಾರಗಳನ್ನು ಕೋರಿ, ವಿಶೇಷವಾಗಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಸುಮಾರು 8 ಬಾರಿ ಈ ಬ್ರಿಡ್ಜಿನ ಬಗ್ಗೆ ಮತ್ತು ಅಲ್ಲಿ ಬಸ್ಸುಗಳು ಅಡ್ಡಾಡ್ತಿರೋದ್ರಿಂದ ಒಂಥರ ಹೇಗಾಗಿತ್ತಂದ್ರೆ
ಬಸ್ ಎಲ್ಲಿ ಬಿದ್ದೋಗುತ್ತಪ್ಪ ಅನ್ನೋ ಒಂದು ಆತಂಕದಲ್ಲಿ ನಾವಿದ್ದೀವಿ. ಹಾಗಾಗಿ ಆ ಒಂದು 85 ಲಕ್ಷದಲ್ಲಿ ಒಳ್ಳೆಯ ಒಂದು ಕಾಮಗಾರಿಯಾಗಿ ಒಂದು ಟೆಂಪರರಿ ಒಂದು ಬ್ರಿಡ್ಜ್ ಅನ್ನ ಕಟ್ಟುವ ನಿಟ್ಟಿನಲ್ಲಿ ಈ ಕಡೆ ಏನು 40 ಮೀಟರ್ಗೆ ಸಂಬಂಧಪಟ್ಟಂಗ 5 ಖಾನೆಗಳನ್ನು ಹಾಕಿ ಅದರ ಜೊತೆಲಿ ತಡೆಗೋಡೆ ಕಟ್ಟುವಂತದ್ದು ಸಹಿತ ಹಾಕೊಂಡಿದ್ದೀವಿ. ಇದು ಟೆಂಪರರಿ ಆಗ್ತಾ ಇರೋದು, ಮತ್ತೆ ಪರ್ಮನೆಂಟ್ ಆಗಿ ಮಾಡ್ಲಿಕ್ಕೂ ಸಹಿತ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಸುಮಾರು 5 ಕೋಟಿ ರೂಪಾಯಿ ಅದು ಪರ್ಮನೆಂಟ್ ಆಗಿನೂ ಆಗ್ತದ. ಅದರ ಜೊತೆಲಿ ಜನರಿಗೆಲ್ಲ ಆ ಒಂದು ಆತಂಕನು ಸಹಿತ ದೂರ ಮಾಡುವಂತದ್ದು ಆದಷ್ಟು ಬೇಗನೆ ಆಗತ್ತಂತ ಹೇಳಿ ಭಾವಿಸ್ತೀನಿ. ಅದರ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಬಹುದಿನದ ಬೇಡಿಕೆ ಆದಂತ ಇವತ್ತೇನು ಅಡ್ರಕಟ್ಟೆಯಿಂದ ದೇವಿಹಾಳದವರೆಗೆ ಆ ರಸ್ತೆ ಆಗ್ಬೇಕಾಗಿದೆ. ಬಹುದಿನದ ಬೇಡಿಕೆ. ಯಾಕಂದ್ರೆ ನಾವೇನಾದ್ರೂ ಇವತ್ತು ಮುದ್ರಿಗೆಗೆ ಹೋಗ್ಬೇಕು, ಮತ್ತೆ ಈ ಭಾಗದಲ್ಲಿ ಈಗೇನು ನಮಗೆ ಕೆಸೆಟ್ಟಿಂದ ಆಗ್ತಿರುವಂತ ರಸ್ತೆ ಗದಗು ಮತ್ತೆ ರಾಣೆಬೆನ್ನೂರು ಹೋಗ್ಲಿಕ್ಕೆ ಅತ್ಯಂತ ಅನುಕೂಲ ಆಗುವಂತ ರಸ್ತೆ ಇವತ್ತು ಲಕ್ಷ್ಮೇಶ್ವರದವ್ರು ನಾವೇನಾದ್ರು ಹೋಗ್ಬೇಕಂದ್ರೆ ಬಹಳ ಅತ್ಯವಶ್ಯಕವಾಗಿರುವಂತದ್ದು ಈ ರಸ್ತೆ ದೇವಿಯಾಳವರೆಗೆ ಸರಿಪಡಿಸುವಂತದ್ದು ಬಹಳ ಮುಖ್ಯವಾದಂತ ಕಾರ್ಯ ಇದೆ. ಅದು ಸಹಿತ ಆದಷ್ಟು ಬೇಗನೆ ಆಗತ್ತನ್ನೋದಿದೆ. ಯಾಕಂದ್ರೆ ಸರ್ಕಾರದಲ್ಲಿ ತಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಸಭಾಂಗಣದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಹೂವಿನ ಶಿಗ್ಲಿ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಣಕಿ ನಾಯಕ್, ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರವಿ ಗುಂಜೇಕರ್, ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷ ಗುರುರಾಜ ಹಾವಳದ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಈ ಸಮಯದಲ್ಲಿ ಮಾಜಿ ಶಾಸಕರಾದ ಗಂಗಣ್ಣ, ಮಹಾಂತ ಶೆಟ್ಟರ್, ರಾಮಣ್ಣ ಲಮಾಣಿ, ತಹಸೀಲ್ದಾರ್ ವಾಸುದೇವ್ ವಿ ಸ್ವಾಮಿ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್, ಪುರಸಭೆ ಅಧ್ಯಕ್ಷರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪಾದ್, NKS TV 4 ನ್ಯೂಸ್, ಲಕ್ಷ್ಮೇಶ್ವರ. ಬಿಡುಗಡೆ ಕಾರ್ಯಕ್ರಮ ಈ ಈ ಕಾರ್ಯಕ್ರಮದ ಆನಂದ ಎಲ್ಲ ನೌಕರ ಬಾಂಧವರಿಗೆ ಹಾಗೂ ಮೊದಲು ನೂತನವಾಗಿ ಆಯ್ಕೆಯಾದಂತ ಎಲ್ಲ ಏನು ಆಯ್ಕೆ ಆಗಿದೆ ಸರ್ಕಾರಿ ಎಲ್ಲಾ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ನಾವೆಲ್ಲ ನೂತನವಾಗಿ ಆಯ್ಕೆಯಾದಂತ ಎಲ್ಲಾ ಪದಾಧಿಕಾರಿಗಳು ಹೊಸದಾಗಿ ಏನು ನಾವೆಲ್ಲ ಗುರಿಯನ್ನು ಇಟ್ಕೊಂಡಿದ್ವಿ. ವಿಶೇಷವಾಗಿ ಎಲ್ಲರೂ ಗುರಿಯನ್ನ ಯಾವಾಗಲೂ ಕೇಳ್ಕೊಂಡು ಬಂದಿದ್ದಾರೆ. ಒಂದು ಗುರುಭವನ ಆಗಬೇಕಂದ್ರೆ ಎರಡನೇದಾಗಿ ಹೊಸದಾಗಿದ್ರೆ ಸರ್ಕಾರಿ ನೌಕರರ ಸಂಘದ ಜಯಗಾಪುರದ ಭವನ ಆಗಬೇಕನ್ನೋದನ್ನ ಈ ಹೇಳಿದ್ದಾರೆ. ಮೊದಲು ಸಿಗರೇಟ್ ಆರೋಗ್ಯದಲ್ಲಿ ಲಕ್ಷ್ಮೇಶ್ವರ ಸಿಗರೇಟ್ ಇರುವಾಗ ಗುರುಭವನವನ್ನ ಕ್ಲೀನ್ ಸೇವೆಗೆ ಕಳಿಸಿಲ್ಲ. ಮುಂದೆ ಯಾವುದೇ ಕ್ಲೀನ್ ತಗೊಳ್ಳೋದು ಮತ್ತೆ ಬಹಳ ಜನಕ್ಕೆ ಗೊತ್ತಾಗುತ್ತೆ. ಏನಾಗಿತ್ತು ಮನೆ ಇವತ್ತು 15-20 ದಿನ ಯಾವ ವಿಚಾರಣೆ ಆಗಿ ಅದನ್ನ ಸ್ಟಾಪ್ ಮಾಡಿ ಬೇರೆ ದೇವಾಲಯ ಮಹಿಳೆ 104 ವರ್ಷಗಳಿಂದ ಒಬ್ಬ ಮಹಿಳೆಯನ್ನು ಸೈಕಲ್ ಸಂಘವನ್ನು ಕಟ್ಟಿರುತ್ತಾರೆ. ಆ ಸಂಘ ಇವತ್ತು ದಿವಸ ಇಷ್ಟೊಂದು ಪ್ರಧಾನವಾಗಿ ಬೆಳೆದು 104 ವರ್ಷಗಳ ಸಂಘ ಇವತ್ತು ಬಹಳ ಬೆಳೆದಿದೆ. ಇವತ್ತು ಆಲ್ಮಟ್ಟದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಎಲ್ಲ ಕ್ರಿಯಾಶೀಲತೆ ಆ ನೆಲದ ಆ ಕಾರಣಕ್ಕಾಗಿ ಮತಗ್ರಹ ಮಾಡಿದಂತ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಈ ತಾಲೂಕು ಅಧ್ಯಕ್ಷರಿಗೆ ಮತ್ತು ಚುನಾಯಿತ ಎಲ್ಲ ಸದಸ್ಯರಿಗೆ ನಾವು ಕೇಳ್ಕೊಂಡ್ರೆ ಸಂಘದ ಶಕ್ತಿ ಬೇಕಾದ ನೀವೆಲ್ಲ ಪಾತ್ರ ಕ್ರಿಯಾಶೀಲವಾಗಿ ಇವತ್ತು ನಾವು 2025 ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆಯ ಯೋಜನೆ. ಇವತ್ತು ನೌಕರರಿಗೆ ಈ ಕ್ಯಾಲೆಂಡರ್ ನಾವು ಹೋಗ್ತಾ ಇದ್ದೀವಿ.
ನಿಮ್ಮನ್ನು ಆಯ್ಕೆ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತ ಒಂದು ಘಟಕವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ, ಪ್ರೀತಿ ಯಾವತ್ತೂ ಶಾಶ್ವತ. ಅದಕ್ಕಾಗಿ ಅಧಿಕಾರ ಎಷ್ಟೋ ಜನ ಇವತ್ತು ಅಧಿಕಾರವನ್ನು ಮಾಡಿದ್ದಾರೆ, ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಆದರೆ ಕಳ್ಕೊಂಡಿರೋದು ಸಾಕಷ್ಟು ಗೌರವ ಇರುತ್ತೆ. ಯಾಕೆ ಅವ್ರು ಮಾಡಿರುವಂತಹ ಒಂದು ಕಾರ್ಯಗಳು ನಾವು ನಮ್ಮಿಂದ ಏನು ಮಾಡಕ್ ಆಗದೇ ಇದ್ರೂ ಪರವಾಗಿಲ್ಲ, ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನ ನಾವು ಅಧಿಕಾರವನ್ನು ಮಾಡಿಬಿಟ್ರೆ ಸಾಕು. ಅದರಂತ ಒಳ್ಳೆಯ ಕೆಲಸ ಬೇರೆ ಯಾವುದಲ್ಲ ಅಂತ ನಾನು ಭಾವಕೊಳ್ತೀನಿ. ಅದಕ್ಕೆ ಇಲ್ಲೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಬೇರೆ ಬೇರೆ ತಾಲೂಕಿನ ಎಲ್ಲ ಅಧ್ಯಕ್ಷರು ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಂಪ್ಲಿಯಲ್ಲಿ ಶಾಸಕ ಯತ್ನಾಳ್ ಅವರ ಗುಂಪಿನೊಂದಿಗೆ ವಫ್ ಹಟಾವೋ ದೇಶ್ ಬಚಾವೋ ಕಾರ್ಯಕ್ರಮ ಚಾಲನೆ. ಕಂಪ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆಗೊಂಡು ಪ್ರಮುಖ ಬೀದಿಗಳಲ್ಲಿ ನಡಿಗೆ ಮುಖಾಂತರ ಬಿಆರ್ ಅಂಬೇಡ್ಕರ್ ಸರ್ಕಲ್ ವರೆಗೂ ಮೆರವಣಿಗೆ. ಕಂಪ್ಲಿ ಶ್ರೀ ಕ್ಷೇತ್ರ ಕಲ್ಮಠ ಪ್ರಭು ಮಹಾಸ್ವಾಮಿಗಳು, ಮಾತಂಗ ಪರ್ವತ ಮಹಾಸ್ವಾಮಿ ಶ್ರೀಗಳು, ವಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ನಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿವಿ ನಾಯಕ, ಪ್ರತಾಪ್ ಸಿಂಹ, ಶ್ರೀಮಂತ್ ಪಾಟೀಲ್, ಸಂಸದ ಸಿದ್ದೇಶ್ವರ ಮತ್ತು ಹಲವಾರು ಶಾಸಕರು ಭಾಗವಹಿಸಿದರು. ಕಂಪ್ಲಿ ಶ್ರೀ ಶಾರದಾ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಸಹಸ್ರ ಸಂಖ್ಯೆಯಲ್ಲಿ ತುಂಬಿದ್ದು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಕಾರ್ಯಕ್ರಮ ಉದ್ಘಾಟನೆ. ಅರವಿಂದ್ ಲಿಂಬಾವಳಿ ಇವರಿಂದ ಪ್ರಾರಂಭವಾದ ಕಾರ್ಯಕ್ರಮ ಸಂಸದ ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಮಾತಂಗ ಪರ್ವತ ಸ್ವಾಮಿಗಳು, ಶ್ರೀ ಕ್ಷೇತ್ರ ಕಲ್ಮಠ ಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಕೊನೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು. ಸಚ್ಚಿದಾನಂದ ಹಿರೇಮಠ್, NKS TV4 ನ್ಯೂಸ್, ಕಂಪ್ಲಿ. ಅಧ್ಯಕ್ಷರು ಅಲ್ಲಿ ಸ್ಥಳಕ್ಕೆ ಬಂದಾಗ ಅಲ್ಲಿ ನಮ್ಮ ಹೋರಾಟ ರೂಪುರೇಷ ನೋಡ್ಕೊಂಡು ಬಹಳ ಖುಷಿ ಪಟ್ಟರು. ಈ ಹೋರಾಟ ಬಹಳ ಗಂಭೀರವಾಗಿ ಇಡೀ ದೇಶದಲ್ಲಿ ಇಂಥ ಹೋರಾಟ ಒಂದು ಒಳ್ಳೆಯ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಇದನ್ನು ಬರೀ ನೀವು ಬಿಜಾಪುರ ಸೀಮಿತ ಮಾಡಬೇಡ್ರಿ, ನಿಮ್ಮ ಕರ್ನಾಟಕ ರಾಜ್ಯದ ಮೂಲೆಗೆ ಪ್ರವಾಸ ಮಾಡಿ ನಮ್ಗೆ ವರದಿ ಕೊಡ್ರಿ ಅಂದಾಗ ನಮ್ಗೆ ಅದು ಬತ್ತು, ನಮ್ಮ ತಲೆಯಲ್ಲಿ ಬತ್ತು. ನಮ್ಮ ಮೊದಲು ಇರಲಿಲ್ಲ, ಅವತ್ತು ಮಾಡಿ ಮುಗಿಸ್ಬೇಕಂತ ವಿಚಾರ ಮಾಡಿದ್ವಿ ನಾವು. ಅವತ್ತು ತಾತ್ಕಾಲಿಕವಾಗಿ ಎಲ್ಲ ವಿಚಾರ ಮಾಡಿ ಅವತ್ತು ಧರ್ಮಿಕಿದ್ದವರು ಬಸವರಾಜ ಪಾಟೀಲ್ ಯತ್ನಾಳ್ ಮತ್ತು ನಮ್ಮೆಲ್ಲರೂ ಆವಾಗ ಕೆಲವೊಂದು ದಿವಸ ಅವತ್ತು ಯಾಕಂದ್ರೆ ಹಿರಿಯರು ಬಂದು ಹೇಳಿದ ನಂತರ ಆ ಒಂದು ಉಪವಾಸತೆಗೆ ಅವತ್ತು ಮುಟ್ಟುಗೊಳಿಸಿ ಮತ್ತೆ ಸಭೆ ಸೇರಿದ್ರು ನಾವು. ಆಮೇಲೆ ನಾವೆಲ್ಲರೂ ಬೆಂಗಳೂರಲ್ಲಿ ಸಭೆ ಸೇರಿ ಈ ವಕ್ಫ್ ಹೋರಾಟ ಭಾಳ ಕೆಟ್ಟ ಕಾನೂನು ಇದೆ, ಈ ಕಾನೂನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಕೊನೆ ಹಾಡಬೇಕಂತ ಒಂದು ದಿಟ್ಟ ನಿರ್ಧಾರ ತೊಗೊಂಡ್ರೆ ಇದಕ್ಕೆ ನಾವು ಗಟ್ಟಿಯಾಗಿ ಇಡೀ ರಾಜ್ಯದಲ್ಲಿ ಮೂಲ ಪ್ರವಾಸ ಮಾಡ್ಬೇಕಂತ ಒಂದು ನಿರ್ಣಯ ತೊಗೊಂಡು ಕಳೆದ ನವೆಂಬರ್ 25ಕ್ಕೆ ನಾವು ಗಿರಿಜನ ಪ್ರಾರಂಭ ಮಾಡಿದ್ವು. ಬಾಗಲಕೋಟೆ, ಬೆಳಗಾವಿ ಈ ಥರ ಎಲ್ಲ ಬಂದು ಕಡೆಗೆ ಇವತ್ತು ಅಖಂಡ ಬಳ್ಳಾರಿ ಎರಡೂ ಜಿಲ್ಲೆಗಳನ್ನ ಕೂಡಿ ಇವತ್ತು ಕಂಪ್ನಿನಲ್ಲಿ ಮಾಡ್ತಾ ಇದ್ರೆ ನಮ್ಮ ಸ್ಥಳೀಯ ಶಾಸಕರಿಗೆ ಬಹಳ ಅನುಮಾನಗಳು. ಇಲ್ಲಿ ಬಂದು ಅಶಾಂತಿ ನೆಲೆಸ್ಬಿಡ್ತಾರಂತೆ ಯತ್ನಾಳ್ ಅವರ ತಂಡ, ಬಿಜೆಪಿನವರು ಬಂದುಬಿಟ್ಟು ಇಲ್ಲಿ ಅಶಾಂತಿ ನೆಲೆಸ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಯಾಕೆ ಪ್ರೆಸ್ ಬೇಗ ಅದನ್ನ ಮಾಡಿದ್ರು? ಗಣೇಶ್ ಅವರು, ಶ್ರೀಯುತ ಗಣೇಶ್ ಅವರು ಶಾಸಕರು. ನಾವು ಬಂದಿರತಕ್ಕಂಥದ್ದು ರೈತರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲ, ಕೇಂದ್ರ ಸರ್ಕಾರದ ಬಿಲ್ಲಿಗೆ ನೀವು ಕಾಂಗ್ರೆಸ್ಸಿನ ಎಲ್ಲ MP-ಗಳಿಗೆ ಹೇಳಿ ಅವ್ರ ಜೊತೆ ನಿಂತುಬಿಟ್ಟು ಈ ಬಿಲ್ಲನ್ನು ಪಾಸ್ ಮಾಡ್ಕೊಡೋದಕ್ಕೆ. ಅಲ್ಲಿರ್ತಕ್ಕಂಥ JPC ಕಮಿಟಿಯಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಹೇಳ್ರಿ, ಇದು ಸರಿಯಾದಂಥ ಮಾರ್ಗ ಇದೆ, ನಮ್ಮ ರೈತರಿಗೆ ಇದನ್ನ ಮಾಡ್ಕೊಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ. ಆದ್ರೆ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಅಶಾಂತಿ ನೆಲೆಸ್ತಾರೆ, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ಬಿಡ್ತದೆ, ಕೋಮು ಸೌಹಾರ್ದದಲ್ಲಿ ಇವರೆಲ್ಲರೂ ಕೂಡ ಅಶಾಂತಿಯನ್ನ ತರ್ತಾರೆ. ಈ ತರದ ಪದಗಳನ್ನ ಬಳಸ್ತಾ ಇರ್ತಕ್ಕಂಥವ್ರು ಯಾರು? ಇಲ್ಲಿ ಸ್ಥಳೀಯ ಶಾಸಕರು ನಾನು ವಿನಂತಿ ಮಾಡ್ಕೊಳ್ತೀವಿ, ನಾವು ಇವತ್ತು ಯಾವ ಚುನಾವಣೆಗೂ ಬಂದಿಲ್ಲ. ನೀವೀಗ ಜೊತೆಗೆ ಈಗ ಶಾಸಕರಾಗಿದ್ದೀರಿ, ಇವಾಗ ನೀವೇ ಇದ್ದೀರಿ, ನೀವೇ ನಿಮ್ಮ ಸರ್ಕಾರದಲ್ಲಿ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಕಂಪ್ನಿನಲ್ಲಿ ಇರ್ತಕ್ಕಂಥ ಸುಮಾರು 300 ಎಕರೆ ಜಾಗ ಇವತ್ತೇನು ನಿಮ್ಮ ಅಧಿಕಾರಿಗಳು ನಮ್ಮ ಸನ್ಮಿತ್ರರು ಹೋಗ್ಬಿಟ್ಟು ಕಚೇರಿನಲ್ಲಿ 160 ಕೇಸ್ಗಳಿದಾವೆ, ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ ರೈತರಿಗೆ ಏನಾದ್ರು ಮಾಡ್ಬಿಟ್ಟು JPC ಮಾಡಿದ್ರು. ಆ ರೀತಿಯ ಒಂದು ಗಂಭೀರವಾದಂತಹ ಸಮಸ್ಯೆಗಳು ಗಮನಕ್ಕೆ ಬಂದಿರೋದ್ರಲ್ಲಿ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಇನ್ನು ಹೆಚ್ಚು ಮಾಹಿತಿಗಳು ಬಂದರೆ ಅದನ್ನು ತಲುಪಿಸೋಕ್ಕೂ ಕೂಡ ನಮಗೆ ಸೂಚನೆಯನ್ನು ಕೊಟ್ಟಿದ್ದು. ಅವಾಗ ಹೋಗ್ತೀವಿ. ಈ ಹಿನ್ನೆಲೆಯೊಳಗೆ ಈಗ ನಾವು 6 ಮತ್ತು 7ನೇ ತಾರೀಕು ಏನು ಒಂದು ಸಾರಿ ಹೋಗಿ ಬಂದಿದ್ವಿ,
ಅದರ ನಂತರ ಬಂದಿರತಕ್ಕಂಥ ಮಾಹಿತಿಗಳು ಮತ್ತು ಮುಂಚೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಕೆಲವು ಡಾಕ್ಯುಮೆಂಟ್ಗಳು ಕೊಡೋದು ಬಾಕಿ ಇತ್ತು. ಆ ಎಲ್ಲ ಮಾಹಿತಿಗಳೊಂದಿಗೆ ಮತ್ತು 6-7ನೇ ತಾರೀಕು ನಮ್ಮ ತಂಡ ದೆಹಲಿಗೆ ಹೋಗಿ ಈ ಎಲ್ಲ ಮಾಹಿತಿಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ವಿಡಿಯೋ ದಾಖಲೆ ಅಲ್ಲ, ಪ್ರೆಸೆಂಟೇಷನ್. ಈ ವಕ್ಫ್ ಕಾನೂನು ಹೇಗೆ ಬಂತು, ಬೇರೆ ಬೇರೆ ದೇಶದಲ್ಲಿ ವಕ್ಫಿನ ಕಾನೂನು ಹೇಗೆ, ಯಾವ ರೀತಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ರೀತಿ ಕಾನೂನಿನ ತಿದ್ದುಪಡಿಗಳನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು, ಆ ಹಿನ್ನೆಲೆಯೊಳಗೆ ಸಾಚಾರ ಕಮಿಟಿ ವರದಿಯನ್ನು ಮನಮೋಹನ್ ಸಿಂಗ್ ಅವರು ಕೊನೆಯ ನಿಮಿಷದಲ್ಲಿ ಜಾರಿಗೆ ತಂದಿದ್ದರಿಂದ ಈಗೇನು ಅನಾಹುತಗಳಾಗ್ತಾ ಇದೆ ಅದರ ಪರಿಣಾಮಗಳ ಉದಾಹರಣೆಗಳಿವೆ. ಎಲ್ಲ ಮಾಹಿತಿಗಳನ್ನು ಆ ಒಂದು ವಿಡಿಯೋ ಪ್ರೆಸೆಂಟೇಷನ್. ಈಗ PPT ಒಳಗಡೆ ಬಿಜೆಪಿ ಗೌರ್ಮೆಂಟ್ ಕೂಡ ನೋಟಿಸನ್ನು ಕೊಡಲಾಗಿದೆ ಬಿಜಾಪುರದ ಜಿಲ್ಲೆ ಒಳಗೆ. ಅದನ್ನು ಬೇಡ ನಾ ಏನು ಹೇಳಿದೆ ಅವಾಗ, ನಮ್ಮ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು, ಅನ್ವರ್ ಮಾನೇಪಾಡಿಯವರ ಅಧ್ಯಕ್ಷರಿದ್ದಾಗ ಕೂಡ ಕೆಲವು ಆಸ್ತಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ತಪ್ಪು. ಇಲ್ಲಿರುವಾಗ ಇದಕ್ಕೆ ಆವಾಗಲೇ ಭಾಷಣದಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ರು ಏನಂತ, ಮುಖ್ಯಮಂತ್ರಿಗಳು ಏನೇ ಹೇಳಿದರೂ ಕೂಡ ಕೇಂದ್ರದ ಕಾನೂನು ಏನಿದೆಯಲ್ಲ ಅದರ ಆಧಾರದ ಸರ್ಕಾರ ಯಾವುದೇ ಇದ್ದಿರ್ಬೋದು, ಅದರ ಆಧಾರದ ಮೇಲೆ ಈ ನೋಟಿಸ್ಗಳು ಕೊಟ್ಟಿದೆ. ನಮ್ಮ ಸಮಿತಿ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಈ ನೋಟಿಸ್ಗಳನ್ನು ಕೊಟ್ಟಿದೆ. ಅವೆಲ್ಲವೂ ಕೂಡ ರದ್ದಾಗಬೇಕಂತ ಕೇಂದ್ರದಲ್ಲಿ ಈ ಕಾನೂನು ಬದಲಾವಣೆ ಆಗ್ತದೆ. ಅದೇ ಮುಖ್ಯವಾದಂಥ ಉದ್ದೇಶದಿಂದ ಉದಾಹರಣೆಗಳ ಸಮೇತವಾಗಿ ನಾವು ಸಪೋರ್ಟಿವ್ ಡಾಕ್ಯುಮೆಂಟ್ಗಳನ್ನು ಕೊಡೋದಕ್ಕೆ ಕರ್ನಾಟಕ ಒಂದು ಮುಖ್ಯವಾದಂಥ ಕಾರಣ ಅನ್ನುವಂಥದ್ದನ್ನು ವಕ್ಫಿನ JCP ಅಧ್ಯಕ್ಷರು ಕೂಡ ಅವರು ಪಕ್ಷಾತೀತ ಹೋರಾಟ ಅಂತ ಕಡೆ ಚುನಾವಣೆ ಸಂಬಂಧ ಬಂದಿಲ್ಲ ಚುನಾವಣೆ ಬಂದಾಗಿಂದ ಹೇಳಿದ್ದು. ಚುನಾವಣೆ ಈಗೇನಿಲ್ಲ, ಚುನಾವಣೆ ಬಂದಾಗ ಸ್ವಾಭಾವಿಕವಾಗಿ ನಾವು ಜನಪರ ಹೋರಾಟ ಮಾಡ್ತೀವಲ್ಲ, ಒಂದು ನಿಮಿಷ ಜನಪರ ಹೋರಾಟ ನಿರಂತರ ಮಾಡ್ತೀವಿ. ಅದ್ರ ಪರಿಣಾಮವಾಗಿ ಜನ 135 ಸೀಟ್ ಕೊಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು. ಎಷ್ಟು ಗಂಭೀರ ಇದೆ ಅಂದರೆ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಸಂವಿಧಾನದಲ್ಲಿ ವಕಫ್ ಅನ್ನುವಂಥ ಶಬ್ದವನ್ನು ಸೇರಿಸಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಶ್ಮೀರಕ್ಕೆ 370 ವಿಧಿ ಕೊಡಬೇಕಂತ ಸೇರಿಸಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲಿ ಜಾತ್ಯತೀತ ಸೆಕ್ಯುಲರ್ ಅನ್ನುವಂಥ ಶಬ್ದ ಸೇರಿಸಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು 1942ರಲ್ಲಿ ಒಂದು ಪುಸ್ತಕ ಬರೀತಾರೆ, ಭಾರತ ಪಾಕಿಸ್ತಾನದ ಬಗ್ಗೆ. ಏನು ಪುಸ್ತಕದಲ್ಲಿ ಹೇಳ್ತಾರೆ ಅವರು, ಒಂದು ವೇಳೆ ಭಾರತವನ್ನ ದ್ವಿರಾಷ್ಟ್ರ ಜಾತಿಯ ಆಧಾರದ ಮೇಲೆ ನೀವು ಒಡೆಯುವುದಾದರೆ, ನೀವು ಯಾಕೆ ಹೊಡಿತಾ ಇದ್ದೀರಿ ಗೊತ್ತಿದೆ ನನಗೆ. ಗಾಂಧಿಗೆ ನೆಹರು ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು, ಮತ್ತೊಂದೇನೂ ಇರಲಿಲ್ಲ. ಯಾಕಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಬಿಡ್ತಾ ಇರಲಿಲ್ಲ. ನನ್ನ ಮೊದಲು ಪ್ರಧಾನಮಂತ್ರಿ ಮಾಡಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಹಿಡಿದಿದ್ದ. ಅದಕ್ಕೆ ಗಾಂಧಿ ಏನು ಮಾಡೋದು, ಪಾಪ ಮಕ್ಕಳು ಇದ್ದಿದ್ದಲ್ಲ ಗಾಂಧಿಗೆ, ಇವರೇ ನೆಹರು ಮತ್ತು ಮೊಹಮ್ಮದ್ ಅಲಿನೇ ಜಿನ್ನಾ ಮಕ್ಕಳು. ಇವರಿಬ್ಬರಿಗೆ ಒಂದು ಪಾಕಿಸ್ತಾನ ಕೊಟ್ಟರು, ಒಬ್ಬರಿಗೆ ಭಾರತ ಕೊಟ್ಟರು. ಅಂಬೇಡ್ಕರ್ ಹೇಳಿದ್ರು, ನಾ ವಿಧಾನಸಭೆಯಲ್ಲಿ ಹೇಳಿದ್ದೆ, ಅಂಬೇಡ್ಕರ್ ಅಂತ ಒಬ್ಬ ಪುಣ್ಯಾತ್ಮ ತ್ರಿಕಾಲಜ್ಞಾನಿ, ಸಾವಿರಾರು ವರ್ಷಗಳಿಂದ ದಲಿತರ ದೋಷ ಏನು ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು. ಮನುಷ್ಯರಂತೆ ಅವ್ರನ್ನ ಬಾಳ್ಲಿಕ್ಕೆ ಬಿಡಲಾರಂತ ಒಂದು ಸಮಾಜದ ವ್ಯವಸ್ಥೆ ಈ ದೇಶದಲ್ಲಿತ್ತು. ಮುಂದೊಂದು ದಿವಸ ಹಿಂಗಾಗ್ಬೋದು, ಭಾರತ ಪಾಕಿಸ್ತಾನ ಅಂತ ಎರಡು ದೇಶ ನೀವು ಮಾಡೋದೇ ಆಗಿದ್ರೆ ಆತ್ಮಸಾಕ್ಷಿಯಾಗಿ ನಂದು ಒಪ್ಪೋದಿಲ್ಲ ಎರಡು ದೇಶ ಮಾಡಲಿಕ್ಕೆ. ಇದು ಅಂಬೇಡ್ಕರ್ ಹೇಳಿದ್ರು. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಬುಕ್ಕ ಓಡ್ರಿ. ಈಗ ನಾ ಹೇಳಿದ್ದಲ್ಲ, ಯಾರು ಬಿಟ್ಟಿದ್ರು ಅಂಬೇಡ್ಕರ್ ವಿಚಾರನೆ ನಮ್ಗೆ ಗೊತ್ತಿಲ್ಲ. ಅದೇ ಅಂಬೇಡ್ಕರ್ ಮೀಸಲಾತಿ ಕೊಡಿಸಿದ್ರು, ಅಂಬೇಡ್ಕರ್ ಮೇಲ್ಜಾತಿ ವಿರೋಧಿ ಇದ್ರು, ಅಂಬೇಡ್ಕರ್ ಹಿಂದೂ ವಿರೋಧಿ ಇದ್ರು ಅಂತದನ್ನೇ ನಮ್ಮ ಕಲ್ಪನೆ ಪತ್ರ ಹೊರತು ಆ ಪುಣ್ಯಾತ್ಮ ಅಂಬೇಡ್ಕರ್ ಅವತ್ತು ಹೇಳಿದ್ದು ಇವತ್ತು ಸತ್ಯ ಈ ದೇಶದಲ್ಲಿ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು,
ಒಂದ್ ವೇಳೆ ಭಾರತ ಅವನ್ನ ಜಾತಿ ಆಧಾರದ ಮೇಲೆ ಹೊಡೆಯೋದಾಗಿದ್ರೆ ಆಸ್ತಿಯನ್ನು ಉಳಿಸ್ಕೊಂಡ ಬಂದರೆ ಆ ಆಸ್ತಿ ನಾವು ನಿರ್ಲಕ್ಷ್ಯ ಮಾಡಿ ಅದ್ರ ಕಡೆಗೆ ಕಾಳಜಿ ವಹಿಸ ನಾವು ಅದನ್ನ ಯಾರ್ಯಾರಿಗೂ ಏನೋ ನಾವು ಪಾಲ್ ಮಾಡಿದೀಪ ಅಂತಂದ್ರೆ ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಇರೋದಲ್ಲ. ಪುಣ್ಯಾತ್ಮರ, ನೀವು ಚಲೋ ಇರ್ಬೇಕು, ಚಲೋ ದುಡಿಬೇಕು. ದೇಶಕ್ಕೆ ಅನ್ನ ಅಳೆಯವ್ ಯಾರಪ್ಪ ಅಂತಂದ್ರೆ ಮ್ಯಾಗ ಭಗವಂತ ನಿಮ್ಗೆ ಶಕ್ತಿ ಕೊಡ್ಬೇಕು. ಅನ್ನ ಅಳೆಯವ್ ಯಾರು ಅಂತಂದ್ರೆ ನಮ್ಮ ರೈತ ದೇವೋಭವ ಅನ್ನುವುದನ್ನೇನಪ್ಪ ಅಂತಂದ್ರೆ ನಾವು ಯಾರು ಮರಿಬಾರ್ದು. ನಮ್ಮ ರೈತನಿಗೆ ಚಲೋ ಆಗ್ಬೇಕು, ಅನುಕೂಲ ಆಗ್ಬೇಕು. ಸಂಪೂರ್ಣವಾಗಿ ಇದು ವಕಫ್ ಅನ್ನತಕ್ಕಂಥ ಭೂತ ಕರ್ನಾಟಕ ರಾಜ್ಯದಿಂದ ತೊಲಗ್ಬಿಟ್ಟಿವಿ. ನಮ್ಮ ನೆರೆ ರಾಜ್ಯ ಆಂಧ್ರದೊಳಗ ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣ ಕಿತ್ತಾಕ್ಯಾರ ನೋಡಿ, ಪೇಪರ್ ನೋಡ್ತಿರಿಲ್ಲ. ಸಂಪೂರ್ಣವಾಗಿ ತಲುಪಿಸುವುದಕ್ಕಾಗಿ ಸಾವಿರ ಮಠಾಧೀಶರು ನಾವೆಲ್ಲ ಸಂತರ ಶರಣರು ಸೇರಿಕೊಂಡು ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕಂತೇಳಿ ಕೇಂದ್ರಕ್ಕೆ ಪತ್ರ ಕಳಿಸಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸುಮಾರು 6 ಮೀಟಿಂಗ್ಗಳಾಗಿದ್ದಾವೆ ಸಂತರ ಶರಣರ ಸನ್ನಿಧಿಯಲ್ಲಿ. ನಾವು ಕೂಡ ಈ ವಕ್ಫ್ ಬೋರ್ಡ್ ವಿರುದ್ಧ ಕೆಲಸ ಮಾಡ್ತಿದ್ದೇವೆ. ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕು, ಇಲ್ಲದ್ರೆ ಹಿಂದೂ ಬೋರ್ಡ್ ನಿರ್ಮಾಣ ಆಗಬೇಕು ಅಂತ ಹೇಳ್ತಿದ್ದೀವಿ. ವಕ್ಫ್ ಬೋರ್ಡ್ ಕ್ಯಾನ್ಸಲ್ ಆಗಬೇಕು, ಇಲ್ಲದ್ರೆ ಹಿಂದೂ ಬೋರ್ಡ್ ನಿರ್ಮಾಣ ಆಗಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ದೇವೆ. ಆ ಒಂದು ಪ್ರಕಾರ ಇವತ್ತ ಪ್ರಯಾಗರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ದೊಡ್ಡ ಒಂದು ತ್ರಿವೇಣಿ ಸಂಗಮ ಇದೆ. ಅದು ಗಂಗಾ ಯಮುನಾ ಸರಸ್ವತಿ ಒಂದು ಸ್ಥಳ. ಆ ಸ್ಥಳದ ಹೆಸರೇ ಚೇಂಜ್ ಮಾಡಿಬಿಟ್ರು ನಾವು, ಅಲಹಾಬಾದ್ ಅಂತೇಳಿ. ಆದರೆ ನಮ್ಮ ಸರ್ಕಾರಗಳು ಮುಂದೂಡ್ಕೊಂಡು ಇವತ್ತು ಪ್ರಯಾಗರಾಜದ ಹೆಸರಿದ್ದಾರೆ. ಆ ಪ್ರಯಾಗರಾಜದಲ್ಲಿ 40 ಕೋಟಿ ಜನ ಸೇರ್ತಿದ್ದಾರೆ. ಅಂತ ಒಂದು ಸ್ಥಳದಲ್ಲಿ ಈ ಭಾರತ ದೇಶದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ 2 ಕೋಟಿ ಸಂತರು ಸೇರ್ತಿದ್ದಾರೆ. ಅದ್ರಲ್ಲಿ ನಾನು ಕೂಡ ಭಾಗವಹಿಸ್ತಿದ್ದೀನಿ. ನಮ್ಮ ಕರ್ನಾಟಕದ ಕುಂದುಕೊರತೆ ತಿಳಿಸ್ತಾ ಇದ್ದೀನಿ. ನಮ್ಮ ಸಮಾಜ ಕರ್ನಾಟಕ ಏನೇನು ವಿಶೇಷ ಇದೆ, ಏನು ಕುಂದು ಕೊಡ್ತಿದ್ದೇವೆ ಅದರ ಬಗ್ಗೆ ಮಾತಾಡಲಿಕ್ಕೆ ನಾನು ಪ್ರಯಾಗರಾಜ್ಗೆ ಹೋಗ್ತಿದ್ದೀನಿ. ಅಲ್ಲಿ ಪ್ರಧಾನಮಂತ್ರಿಯವರು ಬಂದಿರ್ತಾರೆ, ಅಮಿತ್ ಶಾ ಸಾಹೇಬರು ಬಂದಿರ್ತಾರೆ. ಈ ಒಂದು ನಮ್ಮ ಕರ್ನಾಟಕದ ಏನೇನು ವಿಚಾರ ಇದಾವೆ, ನಮ್ಮ ಏನೇನು ನಾವು ಸುಧಾರಣೆ ಮಾಡಬೇಕು ಇದ್ರ ಬಗ್ಗೆ ನಮ್ಮ ಒಂದು ಮಾನ್ಯ ಪ್ರಧಾನಮಂತ್ರಿಯವರಿಗೆ ತಿಳಿಸ್ತಿದ್ದೀವಿ. ಅಲ್ಲದೆ ನಮ್ಮ ಒಂದು ಪ್ರಧಾನಮಂತ್ರಿ ಹೇಳಿದ್ರೆ ವಕ್ಫ್ ಬೋರ್ಡ್ ಕಾನೂನ ನಾವು ಚೇಂಜ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದು ಬೇಗ ಆಗ್ಬೇಕಂತ ಕೂಡ ನಾವು ಒತ್ತಾಸೆ ಪತ್ರ ಬರೀತಿದ್ದೀವಿ. ಹೀಗಾಗಿ ಕಂಪನಿ ಅಲ್ಲದೆ ವಿಜಯನಗರ ಸಮರದಲ್ಲಿ ಕರ್ನಾಟಕದಿಂದ ಇಡೀ ನಮ್ಮ ಆ ಒಂದು ಸ್ಥಳದಲ್ಲಿ ಈ ಒಂದು ವಕ್ಫ್ ಬೋರ್ಡ್ ನಿಲ್ಲಬೇಕಂತ ಹೇಳಿ ಸಂತರ ಶರಣರ ಒಂದು ಅನಿಸಿಕೆ ಪತ್ರವನ್ನು ತಗೊಂಡು ನಾವು ಪ್ರಯಾಣ ಸಾಧಿಸಿದ್ದೇವೆ. ಈ ವಕ್ಫ್ ಬೋರ್ಡ್ ಇಂದಿನಿಂದ ಬಸ್ ದರದಲ್ಲಿ ಹೆಚ್ಚಳ, ಪ್ರಯಾಣಿಕರಿಂದ ಆಕ್ರೋಶ. 15% ದರ ಹೆಚ್ಚಳದಿಂದ ಅಸಮಾಧಾನಗೊಂಡ ಪುರುಷ ಪ್ರಯಾಣಿಕರು. ಪುರುಷರ ಟಿಕೆಟ್ ದರ ಏರಿಕೆಯನ್ನ ಖಂಡಿಸುತ್ತಿರುವ ಮಹಿಳಾ ಪ್ರಯಾಣಿಕರು. ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ರಾಜ್ಯ ಸರ್ಕಾರ ಕಿತ್ತುಕೊಳ್ಳುತ್ತಿದೆ. ನಾವು ದಿನಗೂಲಿ ಕೆಲಸ ಮಾಡಿ ಜೀವನ ನಡೆಸುವವರು, ನಮಗೆ ಸಿಗುವುದೇ 300 ರೂಪಾಯಿ. ಅದರಲ್ಲಿ 100ಕ್ಕೂ ಹೆಚ್ಚು ಬರೀ ಬಸ್ ಚಾರ್ಜ್ಗೆ ಹೋದ್ರೆ ನಮಗೆ ಉಳಿಯೋದು ಏನು? ಗ್ಯಾರಂಟಿ ನೀಡಿ ಅಂತ ಯಾರು ಕೇಳಿರ್ಲಿಲ್ಲ. ರಾಜಕೀಯ ಗಿಮಿಕ್ಗೋಸ್ಕರ ಗ್ಯಾರಂಟಿ ಜಾರಿ ಮಾಡಿದ್ದಾರೆ. ಎಲ್ಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯರೇ ತುಂಬಿರುತ್ತಾರೆ. ಮಹಿಳೆಯರು ಕುಳಿತುಕೊಂಡು ಹೋದ್ರೆ ಪುರುಷರು ನಿಂತುಕೊಂಡು ಹೋಗುವ ಸ್ಥಿತಿ ಇದೆ. ಉಚಿತ ಪ್ರಯಾಣದಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಗ್ಯಾರಂಟಿ ನಿಲ್ಲಿಸಿ ದರ ಇಳಿಕೆ ಮಾಡಬೇಕು. ಇಲ್ಲದಿದ್ರೆ ಮುಂದಿನ ದಿನ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ತಕ್ಕ ಪಾಠ ಕಲಿಸ್ತಾರೆ. ಮಹಿಳೆಯರ ಮುಖದಲ್ಲಿ ಖುಷಿ ಇದ್ರೆ ಪುರುಷರ ಮುಖದಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು. ಗದಗ ಹೊಸ ಬಸ್ ನಿಲ್ದಾಣದಲ್ಲಿ ದರ ಏರಿಕೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ನ್ಯೂಸ್, ಗದಗ. ಇವತ್ತೇನು ಸರ್ಕಾರ ಮಾಡಿದೆಯಲ್ಲ 15% ಜಾಸ್ತಿ ಅಂತೇಳಿ ಮಹಿಳೆಯರು ಫ್ರೀ ಮಾಡಿದ್ದಾರೆ. ಮನೇಲಿ ಏನಂತ ಇದ್ದಾರೆ ಅಂದ್ರೆ ನಿಮ್ಗೆ ಫ್ರೀ ಮಾಡಿದ್ದಾರೆ, ಅದರ ಭಾರ ನಮ್ಮ ಮೇಲೆ ಹಾಕಿದ್ದಾರೆ ಅಂತ. ನಾವು ತಗೊಂಬರೋದು ಅಲ್ಲಿಂದ ಅವ್ರು ಕೊಟ್ಟರೆ ದುಡ್ಡು ನಾವು ತಗೊಂಬರ್ತೀವಿ. ಸೊ ಇಲ್ಲಿ ಜಾಸ್ತಿ ಮಾಡಿದ್ದಾರೆ, ಇಲ್ಲಿ ಫ್ರೀ ಕೊಟ್ಟಿದ್ದಾರೆ. ಇದೊಂದು ರಾಜಕೀಯ ಇದರಲ್ಲಿ ಕೂಡ ತೋರಿಸಿದ್ದಾರೆ ಅಂತ ನನಗೆ ಅನಿಸುತ್ತೆ. ಏನು ಮಾಡೋದೇನು ಡೈರೆಕ್ಟ್ ಮಾಡಿಬಿಟ್ಟಿದ್ರು ಯಾವುದು ಫ್ರೀನೇ ಬೇಡ. ನಮ್ಮ ಹಕ್ಕು ನಮಗಿರಲಿ, ನಮ್ಮ ದುಡಿಮೆ ನಮಗಿರ್ತದೆ. ನಾವು ಲೀಗಲ್ ಆಗಿ ನಾವೇನು ಮಾಡ್ತೀವೋ ಅದನ್ನು ಮಾಡ್ತೀವಿ. ಯಾರಿಗೂ ಫ್ರೀ ಕೊಡೋದು ಬೇಡ.
ಈ ಥರ ಹಿಂಗೆ ಕೊಡೋದು ಹಿಂಗೆ ಕಸ್ಕೊಳ್ಳೋದು ಇದು ಬೇಡ ಅಂತ ಇದರಲ್ಲಿ ಕೂಡ ತೋರಿಸೋದು ನನಗೆ ಅನಿಸಿದೆ. ಇದರಲ್ಲಿ ರಾಜಕೀಯನೇ ಆಗಿದೆ. ಅಲ್ಲಮ್ಮ, ಈಗ ಬೆಲೆ ಎಲ್ಲ ಹೆಚ್ಚಿಗೆ ಆಗಾಕುಂತದೆ ಇದರಿಂದ ಏನೇನೆಲ್ಲ ಮನೆ ಸಮಸ್ಯೆ ಆಗ್ಬಿಡ್ತದೆ. ಎಲ್ಲೋದ್ರಲ್ಲೂ ಈ ಕಡೆ ಬರುತ್ತೆ ಅಂದ್ರೆ ಈ ಕಡೆಗೆ ಹೋಗುತ್ತೆ. ಇದರಲ್ಲಿ ಗಿಮಿಕ್ ಮಾಡಿದ್ದಾರೆ ಅಷ್ಟೇ. ಫ್ರೀ ಅನ್ನೋದೊಂದು ಗಿಮಿಕ್. ಅಂದ್ರೆ ಹೆಂಡತಿ ಫ್ರೀ ಕೊಡೋದ ಅದೇ ಅಲ್ಲ, ಮನೇಲಿ ಅದೇ ಅಂತಾರೆ. ನೀವೊಂದೇ ಕಾಣ್ತಾ ಇದ್ರಿ, ಇನ್ಮೇಲೆ ನಾವು ಹೋಟ್ ಹಾಕ್ಬಾರ್ದು, ನೀವು ಮಹಿಳಾ ಶಕ್ತಿ ಹೆಂಗಿದೆನೋ ಹಂಗ ನಮ್ದು ಪುರುಷರ ಶಕ್ತಿ ತೋರಿಸ್ಬೇಕು ಸರ್ಕಾರಕ್ಕೆ ಅನ್ನೋ ತರ ಮಾತಾಡ್ತಾರೆ. ಏನಿಲ್ಲ ಬಿಟ್ರೆ, ಆದ್ರೆ ಅದು ರಾಜಕೀಯ ಸಲುವಾಗಿ ನಮ್ಗೆ ಜಗಳ ಮಾಡೋದಲ್ಲ. ಬುದ್ಧಿವಂತರು ಯಾಕೆ ಮಾಡಕ್ ಹೋಗ್ತೀವಿ? ಅವ್ರವ್ರ ಇದು ಸರ್ಕಾರದ್ದು ಈ ತರ ಗಂಡ ಹೆಂಡತಿ ಜಗಳ ಮಾಡೋರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಮತ್ತೆ ಇದ್ರದ್ದು ಕೂಡ ಒಟ್ಟು ಈ ಕಡೆ ತಗೊಳಕ್ ಈ ಕಡೆ ಕೊಡೋದು ಅನ್ನೋ ತರ ಆಗಿದೆ. ನನ್ನ ಹೆಸರು ರಾಧಾ ಅಂತ. ಬಳ್ಳಾರಿಯಿಂದ ಬಂದಿದ್ವಿ, ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀವಿ. ಈ ಬಸ್ ಚಾರ್ಜ್ ಜಾಸ್ತಿ ಆಗೈತಿ. ಆಮೇಲೆ ಹುಡುಗಿಗೆಲ್ಲ ಬಸ್ಸಿಗೆ ಇರಬೇಕಾಗ್ತದೆ. ಅದರಿಂದ ನಮ್ಗೆ ಆಸ್ತಿ ಜಾಸ್ತಿ ಆಗುತ್ತೆ. ಬರೀ ನೀವು ಎಷ್ಟು ದುಡಿತೀರಿ ಸರ್? ಎಲ್ಲಿ ಕೆಲಸ ಮಾಡ್ತೀರಿ? ನಾವು ಕೇರಳದಿಂದ ಕೆಲಸ ಮಾಡ್ತೀವಿ. ದಿನಗೂಲಿ ಕೆಲಸ ಮಾಡ್ತೀವಿ. ದಿನಗೂಲಿ ಕೆಲಸ ಮಾಡಿದ್ರೆ ಪಗಾರ ಬರೀ 100 ರೂಪಾಯಿ ಬಚ್ಚ ಅದಕ್ಕೆ ಹೋಗುತ್ತೆ. ಮುಂದೆ ಶಾಲೆ ಮಕ್ಕಳು ಅಂತವೆ ಎಲ್ಲ ಅದಾವು, ಅದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತಾವೆ. ಈಗ ಹೆಚ್ಚು ಮಾಡಿರಲ್ಲ ಸರ್ಕಾರ, ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ? ಈಗ ನಾವು ಸರ್ಕಾರ ತೆಗಿಬೇಕು. ಮತ್ತೆ ಸರ್ಕಾರನ ತೆಗಿಬೇಕಂತೀರಿ ನೀವು? ಹೆಣ್ಮಕ್ಳೆಲ್ಲ ಫ್ರೀ ಮಾಡೋ ಹೆಣ್ಮಕ್ಳಿಗೆ ಏನಿಲ್ದಂಗೆ. ಆಮೇಲೆ ಕಾಲೇಜ್ ಸ್ಕಾಲರ್ಶಿಪ್ ಯಾವ ಬಂದಿಲ್ಲ. ಸ್ಕಾಲರ್ಶಿಪ್ ಪತ್ತೆ ಆಗಿಲ್ಲ ಯಾವ ಕಾಲೇಜ್. ಇದೆಲ್ಲ ಮಾಡಿದ್ರೆ ಮತ್ತೆಲ್ಲ ಸಮಸ್ಯೆ. ಶಾಲಾ ಮಕ್ಕಳು ಸ್ಕಾಲರ್ಶಿಪ್ ಕೂಡ ಕೊಟ್ಟಿಲ್ಲ. ಎಷ್ಟು ಮಕ್ಕಳು ನಿಮಗೆ? 3 ಜನ. ಎಷ್ಟು ಹೆಣ್ಮಕ್ಳು ಗಂಡು ಮಕ್ಕಳು? ಹೌದು. ಸರಿ ಸರಿ ಸರಿ. ಹೌದಾ? ಈಗ ಬೆಳಗ್ಗೆ ಬಂದಿರ ನೀವು? ನಿಮ್ಗೆ ಬಸ್ ಚಾರ್ಜ್ ಈಗ ಇವತ್ತಿನಿಂದ ಹೆಚ್ಚಾಗೈತಿ. ಎಷ್ಟಿತ್ರಿ ನಿಮ್ಮ ನೀರಿಗಿದ್ದ? 25 ಇತ್ರಿ. ಹಾಂ ರೀ. ಈಗ 4 ರೂಪಾಯಿ ಜಾಸ್ತಿ ಮಾಡಿದ್ರಿ. 29 ಆಗೈತಿ. ಏನು ಅನ್ಸತ್ರಿ? ಏನು ಅನ್ಸುತ್ತೆ ಬಿಡ್ರಿ, ಎಲ್ಲ ದಿವಾಳಿಗೆ ಎಬ್ಸಕತ್ತಿರ. ರೈತರಿಗೆ ಅಂತ ಏನು ಸುಖ ಇಲ್ಲ. ಈ ಹೆಣ್ಮಕ್ಳದ್ದು ಫ್ರೀ ಮಾಡಿ ಎಲ್ಲ ಫ್ರೀದಿಂದ ಎಲ್ಲ ಭಾಳ ಹಡ್ತೈತಿ. ದುಡಿಯಾಗ ರೈತರಿಗೆ ದುಡಿಯಾಕೆ ಬರೋದು ಬರೀ ಹೆಣ್ಮಕ್ಳಿಗೆ ಅಷ್ಟ ಫ್ರೀ ಮಾಡಿದ್ವಿ. ಗಂಡ್ಮಕ್ಳಿಗಂತ ಇಲ್ಲ. ಗಂಡ್ಮಕ್ಳ ಸಂಖ್ಯೆನ ಕಡಿಮೆ ಐತಿ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ. ನಾವು ಇದರಿಂದ ಲಾಸ್ ಐತಿ. ಇದು ಒಳ್ಳೆಯದಲ್ಲ. ಸರ್ಕಾರ ಎಲ್ಲ ಫ್ರೀ ಮಾಡೋದ್ರಿಂದ ದೇಶ ಎಲ್ಲ ದಿವಾಳಿಗೆ ಅಂತ ಹೋಗುತ್ತಾ. ಇದೆಲ್ಲ ಲಾಸ್ ಐತಿ. ಒಟ್ಟು ಏನು ಮತ್ತೇನು ಹೇಳಕ್ಕೆ ಬಯಸ್ತೀರಿ ನೀವು ಸರ್ಕಾರಕ್ಕೆ? ಏನೈತ್ರಿ, ರೈತಿಗೆ ಹೊಲದಾಗ ದುಡಿಯಾಕೆ ಆಳು ಸತ್ಯ ಬರೋದು. ಅದರಿಂದ ಭಾಳ ತೊಂದರೆ ಅನುಭವಿಸಕತ್ತೀವಿ ರೈತರೆಲ್ಲ. ಇದೆಲ್ಲ ಬರೀ ಮನ್ಯಾಗ ಜಗಳ ಹತ್ತವು. ಹೆಣ್ಮಕ್ಳು ಎದಕ್ಕಾರ ಹೋಗ್ಬೇಕಂತಂದ್ರೆ ಹೋಗೋರು ಸಂಸಾರದ ಗುದ್ದಾಟನ ಹೆಚ್ಚಿಬಿಟ್ರೆ ಫ್ರೀ ಮಾಡಿ. ಎದಕ್ಕಾರ ಹೋಗ್ಬೇಕಾದ್ರೆ ಗಂಡು ಮಕ್ಕಳಿಗೆ ಹೇಳೋದಿಲ್ಲ ಕೇಳೋದಿಲ್ಲ, ಹೋಗಿಬಿಡ್ತಾರೆ. ಬಸ್ ಫ್ರೀ ಆಗಿದ್ದರಿಂದ ಇದೆಲ್ಲ ಒಳ್ಳೇದಲ್ಲ. ಇದು ಇಂಥವೆಲ್ಲ ಇನ್ನೂ ಒಳ್ಳೇದು ಮಾಡ್ಬೇಕಾದ್ರೆ ಖಾಲಿ ಮಕ್ಕಳಿಗೆ ಬೇಕಾದಾಗ ಹೋಗ್ಬೇಕ ಪದಕ ಫ್ರೀ ಮಾಡ್ಬೇಕಾಗಿತ್ತು. ಇಂಥವೆಲ್ಲ ನಡೀತಾರೆ. ನಮ್ಮ ದೇಶ ಉದ್ಧಾರ ಆಗ್ತದೆ. ಉದ್ಧಾರ ಆಗೋದು. ತಮ್ಮ ಹೆಸರು ಸರ್? 320 ತೋಡಿ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿಯಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಕಂಪ್ಲಿ ಮಂಡಳಿ ವತಿಯಿಂದ ಇಂದು ಕಂಪ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಶನಿವಾರ ಬೆಳಗ್ಗೆ 10:30ಕ್ಕೆ ಪ್ರತಿಭಟನೆ ಮಾಡಲಾಯಿತು. ನಂತರ ಕಂಪ್ಲಿ ಬಿಜೆಪಿ ಮಂಡಳಿ ತಾಲೂಕಾ ಅಧ್ಯಕ್ಷರಾದ ಆರ್ಲಹಳ್ಳಿ ವೀರೇಶ್ ಅವರು ಮಾತನಾಡಿ ಸಚಿನ್ ಪಾಂಚಾಳ್ ಅವರ ಭಾವಚಿತ್ರಗಳನ್ನು ಕೈಗಳಲ್ಲಿ ಹಿಡಿದು ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಕಂಪ್ಲಿ ಮಂಡಳದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಬಿಜೆಪಿ ಮುಖಂಡರು ಭಾಗವಹಿಸಿದರು. ಪುರಸಭೆ ಸದಸ್ಯ ಟಿವಿ ಸುದರ್ಶನ್ ರೆಡ್ಡಿ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಗಳಿ ಪಂಪಾಪತಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸಚ್ಚಿದಾನಂದ ಹಿರೇಮಠ, NKS TV4 ನ್ಯೂಸ್ ಕಂಪ್ಲಿ. ಈ ದಿನ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ಮಂಡಲ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕೊಳಗಡಕ ಕಾಂಗ್ರೆಸ್ ಸರ್ಕಾರ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಹಗರಣದ ಮೇಲೆ ಹಗರಣ, ಪ್ರತಿಯೊಂದು ಹಗರಣ ಮೇಲೆ ಹಗರಣ ಮಾಡ್ಕೊಂತ ಬರ್ತಾ ಇದೆ. ಅದೊಂದು ಸಾಮಾನ್ಯ ಅಧಿಕಾರಿಗಳಿಂದ ಹಿಡಿದು ಗುತ್ತಿಗೆದಾರರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗಳು ಕೂಡ ಇವತ್ತು ಸಾವನ್ನಪ್ತಾ ಇದ್ದಾರೆ. ಅದು ಬಲವನ್ಮರಣಗಳಾಗ್ತಾ ಇದೆ.
ಯಾಕಂತಂದ್ರೆ ನಾರ್ಮಲ್ ಆಗಿ ತೀರ್ಕೊಂಡ್ರೆ ಏನಾಗಲ್ಲ, ಬಲವನ್ಮರಣಗಳು ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಟಾರ್ಚರ್ ಮಾಡಿ ಮರಣ ಹೊಂದೋ ಥರ ಮಾಡ್ತಿದ್ದಾರೆ. ಈ ಗ್ಯಾರಂಟಿ ಗುತ್ತಿಗೆದಾರರಿಗೆ ಬಿಲ್ಸ್ ಸರಿಯಾದ ಸಮಯದಲ್ಲಿ ಬರ್ತಾ ಇಲ್ಲ, ಅದೊಂದು ಸಮಸ್ಯೆ ಆಗ್ತಾ ಇದೆ. ಗ್ಯಾರಂಟಿ 6 ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣ ವಿಫಲ ಮಾಡ್ತಾ ಇದೆ. ಕೊಡ್ತಾ ಇಲ್ಲ. ಒಂದೊಂದೊಂದು ಪ್ರತಿಯೊಂದು ಟ್ಯಾಕ್ಸ್ ಜಾಸ್ತಿ ಮಾಡ್ಕೊಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಬದುಕಬೇಕಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಕಷ್ಟ ಆಗಿದೆ ಅನ್ನೋದು ಒಬ್ಬ ಕೃಷಿಕರ ಕಾರ್ಮಿಕನ ವ್ಯಕ್ತಿ ಗೊತ್ತಾಗ್ತದೆ. ರೈತರಿಗೆ ಈ ಕಾಂಗ್ರೆಸ್ ಪಾರ್ಟಿ ಬಂದ್ಮೇಲೆ ರೈತರಿಗೆ ಬರ್ತಕ್ಕಂಥ ಸಬ್ಸಿಡಿಗಳನ್ನೆಲ್ಲ ಬಂದ್ ಮಾಡಿದೆ. ಪ್ರತಿಯೊಂದು ಟ್ಯಾಕ್ಸ್ ಜಾಸ್ತಿ ಮಾಡಿ ಇವತ್ತು ರಿಜಿಸ್ಟ್ರೇಷನ್ ಫೀಸ್ 7% ಇರೋದು ಅದು ಜಾಸ್ತಿ ಮಾಡಿದೆ. ಸ್ಕಾಲರ್ಶಿಪ್ ಯಡಿಯೂರಪ್ಪನವ್ರು ಇರೋ ಟೈಮಲ್ಲಿ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದನ್ನ ಬಂದ್ ಮಾಡಿದ್ದಾರೆ. ಪ್ರತಿಯೊಂದು ಬಸ್ಸಿಂದ 15% ಜಾಸ್ತಿ ಮಾಡಿದ್ದಾರೆ. ಈಗ ಬಾಣಂತಿಯರು ಬಾಣಂತಿಯರು ಸಾವಾಗ್ತಾ ಇದೆ. ಇವರು ಯಾವುದರಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಯಾವುದರಲ್ಲಿ ಒಳ್ಳೇದು ಮಾಡಿದ್ದಾರೆ ಹೇಳ್ರಿ? ಬಾಣಂತಿಯರಲ್ಲಿ ಕೂಡ ರಾಜಕೀಯ ಮಾಡ್ಕೊಂತ ಅವರಿಗೆ ನಾಗರಿಕವಾಗಿರ್ತಕ್ಕಂಥ ಮದ್ಯಗಳು ಕೊಡ್ತಾ ಅವರು ಸಾಗುವ ಕಾರಣ ಆಗ್ತಾ ಇದ್ದಾರೆ. ಸಂಪೂರ್ಣ ಸಾಮಾನ್ಯ ಜನರು ಬದುಕಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಟೈಮಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬದುಕಬೇಕಂತಂದ್ರೆ ಬಹಳ ಕಷ್ಟ ಆಗ್ತಾ ಇದೆ. ಜನರೆಲ್ಲ ಕಾಯ್ಕೊಂತಿದ್ದಾರೆ, ಯಾವಾಗ ಎಲೆಕ್ಷನ್ ಬರುತ್ತೆ, ಯಾವಾಗ ಈ ಕಾಂಗ್ರೆಸ್ ಪಾರ್ಟಿನ ಬುಡ ಸಮೇತ ಕಿತ್ತಾಕ್ಬೇಕಂತ ಕಾಯ್ತಾ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಮಾಡಬೇಕು. ಇನ್ನೊಂದು ಇದೇನು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ವತಃ ತಾನೇ ಮೂಢ ಹಗರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಾನು ರಾಜೀನಾಮೆ ಮಾಡಿ ಅವತ್ತು ಒಂದು ಕಾಂಗ್ರೆಸ್ ಪಾರ್ಟಿ ಮರ್ಯಾದೆ ಉಳಿತದೆ ಹೊರತು ಅದು ಅವ್ರು ರಾಜೀನಾಮೆ ಮಾಡಲಾರ್ದ ಸುಮ್ಮನೆ ನಾವು ಏನನ್ನ ಇವ್ರು ಜನರು ಹೇಳ್ಕೊಂತಿರ್ತಾರೆ ನಾವು ತಲೆ ಕೆಡಿಸ್ಕೊಳಂಗಿಲ್ಲ ಅಂತಂದ್ರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಂತಂದ್ರಗಿನ ಯಾವುದೇ ಒಬ್ಬನ ಮೇಲೆ ಒಂದು ಆರೋಪ ಬಂತಂದ್ರೆ ಅದನ್ನ ಕ್ಲಿಯರ್ ಆಗೋವರೆಗೂ ನಾವು ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಪದವಿ ನಾವು ಅನುಭವಿಸಬಾರ್ದು. ಅಂಥ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರ ರಾಜೀನಾಮೆಗಳು ಕೊಡಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಬಿಜೆಪಿ ಪಾರ್ಟಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳ್ತೇವೆ. ಈ ದಿನ ಕಂಪ್ಲಿ ಮಂಡಲದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾದಂಥ ಪ್ರಿಯಾಂಕಾ ಖರ್ಗೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಸ್ವತಃ ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರು ಏನು ಸಚಿನ್ ಪಾಂಚಾಳರನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 7 ಪುಟಗಳ ಡೆತ್ ನೋಟಲ್ಲಿ ಸಚಿವರ ಬೆಂಬಲಿಗರು ಅಂತಾನೆ 4 ಉಲ್ಲೇಖ ಮಾಡಿದ್ರು ನನ್ನ ಹೆಸರು ಎಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ಮಾಡಿರೋದೊಂದು ಉದ್ದೇಶ ಜನರಿಗೆ ಮನವರಿಕೆ ಆಗಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಆತ್ಮಹತ್ಯೆಗಳಾಗ್ತದವ, ಏನು ಹಗರಣಗಳಾಗ್ತದವ, ಏನು ಬೆಲೆ ಏರಿಕೆಗಳಾಗ್ತದವ ಅಂತ ಗೊತ್ತು ಮಾಡಬೇಕು. ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಸಚಿವರನ್ನ ರಾಜೀನಾಮೆ ತಗೊಂತಾರಿಲ್ಲ ಅಂತ ನಮಗೆ ಅನುಮಾನ ಇದೆ. ಯಾಕಂದ್ರೆ ಸ್ವತಃ ಮಂತ್ರಿಯವರ ತಂದೆ AICC ಅಧ್ಯಕ್ಷರಾಗಿರೋದ್ರಿಂದ ಎಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕುರ್ಚಿಗೆ ಕಂಟಕ ಬರುತ್ತೆ ಅಂತೇಳಿ ಇಲ್ಲ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಎಲ್ಲಿ ಉಲ್ಲೇಖ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಬಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರನ್ನೇ ಸ್ವತಃ ಕೂಡ ಒಂದು ಹಗರಣದ ಸಿಲುಕಿರೋದ್ರಿಂದ ಈ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ಭ್ರಮ ನಿರಸನ ಹೊಂದಿದ್ದಾರೆ. ಆಲೆ ಇವ್ರನ್ನ ಮುಂದಿನ ದಿನಮಾನಗಳಲ್ಲಿ ಜನರೇ ಪಾಠ ಕಲಿಸ್ತಾರೆ. ಯಾಕಂದ್ರೆ ಇವತ್ತೇನಾರ ತಾವು ಪ್ರಿಯಾಂಕಾ ಖರ್ಗೆ ರಾಜೀನಾಮೆಯನ್ನು ತಗೊಳ್ಳಿಲ್ಲ ಅಂದ್ರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ಪ್ರತಿ ಮಂಡಲ ಮತ್ತು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ಅನುಕೂಲ ಇದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹಳ್ಳಿಯಲ್ಲೂ ಪ್ರತಿಭಟನೆಗಳನ್ನು ಆಗ್ತಾವಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇರ್ತಕ್ಕಂಥ ಗುತ್ತಿಗೆದಾರರ ಸಚಿನ್ ಮಂಚಾಳ ಇವರ ಒಂದು ಆತ್ಮಹತ್ಯೆ ಶಾಂತಿ ಕೋರುತ್ತಾ ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು ಆಗಿರೋದ್ರ ಒಂದೇ ಕಾರಣ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ರಾಜೀನಾಮೆ ಕೇಳ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲಿ ಅವ್ರನ್ನ ರಾಜೀನಾಮೆ ಪಡೆದ್ರೆ ನನ್ನ ಮುಖ್ಯಮಂತ್ರಿ ಪದವಿ ಎಲ್ಲಿ ಹೋಗುತ್ತೆ ಅನ್ನೋ ಒಂದು ಭಯದಾಗ ಮುಖ್ಯಮಂತ್ರಿ ಇದಾರ. ಸ್ವತಃ ಅವರೇ ಬುಡ ಹಗರಣದಾಗ ಸಿಲುಕೊಂಡಾರ. ಇವರು ನಾವು ಪ್ರತಿಭಟನೆ ಮಾಡಿದ್ರು ಬಿಜೆಪಿಯವರು ಅಂಗಿ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ರು ಮಂತ್ರಿ. ನಾವು ಅಂಗಿ ಹರ್ಕೊಂಡಲ್ಲ ಸ್ವಾಮಿ, ಮುಂದಿನ ದಿನಮಾನದೊಳಗೆ ಜನನೇ ನಿಮ್ಮನ್ನ ಅಂಗಿ ಹರಿತಾರ. ಯಾಕಂತಂದ್ರೆ
ಈ ಒಂದು ಬಿಜೆಪಿ ಸರ್ಕಾರದ ಅವಧಿ ಒಳಗ ಒಂದು ಸಣ್ಣ ಆಪಾದನೆ ಬಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತಿದ್ರು. ನೈತಿಕತೆ ಇತ್ತಂದ್ರೆ ಮುಖ್ಯಮಂತ್ರಿಗಳು ಅವ್ರನ್ನ ಸಚಿವರನ್ನ ರಾಜೀನಾಮೆ ಕೇಳಬೇಕು, ಇಲ್ಲಾಂದ್ರೆ ಸಂಪುಟದಿಂದನೇ ವಜಾ ಮಾಡ್ಬೇಕು. ಸಂಪುಟದಿಂದ ವಜಾ ಮಾಡೋಂಥ ಧೈರ್ಯ ಮುಖ್ಯಮಂತ್ರಿಗಳಿಗಿಲ್ಲ. ಯಾಕಂದ್ರೆ ಸ್ವತಃ ಆರೋಪಿ ತಂದೆನೇ AICC ಅಧ್ಯಕ್ಷರಾಗಿರೋದ್ರಿಂದ ತಮ್ಮ ಒಂದು ಪದವಿಗೆ ಎಲ್ಲಿ ಕುತ್ತು ಬರುತ್ತೆ ಅನ್ನೋ ಒಂದು ಇದ್ರೊಳಗೆ ಅವ್ರದಾರ. ನಾವು ಈ ಮುಖಾಂತರ ತಹಸೀಲ್ದಾರ್ ಮುಖಾಂತರನೂ ಒತ್ತಾಯ ಮಾಡ್ತೀವಿ ರಾಜ್ಯಪಾಲರಿಗೆ, ಆ ತತ್ಕ್ಷಣ ಏನು ಕೊಲೆಗಡಕ ಮಂತ್ರಿ ಏನದಾರ ಅವ್ರನ್ನ ಅರ್ಜೆಂಟಾಗಿ ವಜಾ ಮಾಡಬೇಕು. ಮತ್ತು ಈಗೇನು ಇವರು ಒಬ್ಬರಲ್ಲ, ಇವತ್ತು ಹೇಳ್ಬೇಕಂದ್ರೆ 4 ಜನ ಈಗ ಸಚಿವರ ಮೇಲೇ ಆಪಾದನೆ ಬಂದು ಸತ್ತೋದ್ರು. ಸ್ವತಃ ನಾಗೇಂದ್ರ ಅವರ ಮೇಲೆ ವಾಲ್ಮೀಕಿ ಹಗರಣ ಮಾಡಿದಾಗ ಅಲ್ಲೊಬ್ರು ಸತ್ತೋದ್ರು. ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ PA ಹೆಸರು ಬರೆದಿಟ್ಟು ಒಬ್ಬ ಸತ್ತೋದ. ಮತ್ತೆ ಇವತ್ತೇನೋ ಪ್ರಿಯಾಂಕಾ ಖರ್ಗೆ ದಿನ ಸರಣಿ ಸಾವುಗಳು ಸಂಭವಿಸ್ತಿದ್ರೇನು ಸರ್ಕಾರ ಲೂಟಿ ಮಾಡೋದ್ರ ನಿರತರಾಗೈತೆ. ಮುಂದಿನ ದಿನಮಾನಗಳಾಗ ಇದಕ್ಕೆ ಜನನೇ ಬುದ್ಧಿ ಕಳಿಸ್ತಾರಂತ ಹೇಳಿ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವ್ರನ್ನ ವಜಾ ಮಾಡ್ಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಇವತ್ತೇನು ಸಪೋರ್ಟ್ ಮಾಡುತ್ತಾ ಕಾಂಗ್ರೆಸ್ ಸರ್ಕಾರ? ಇವತ್ತೇನು ಸ್ವತಃ CM ಅವರೇ ಹಗರಣದ CM ಇದ್ದಾರೆ. ಬಟ್ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ. ರೋಗ ರುಜಿನಗಳ ಜೊತೆ ಕಣ್ಣುಗಳ ದೃಷ್ಟಿ ಮಂದಾಗುವುದು ಕೂಡ ಆರೋಗ್ಯ ಸಂಬಂಧಿ. ಡಾಕ್ಟರ್ KS ರೆಡ್ಡಿ. ಜಿಲ್ಲಾಡಳಿತ ಕೊಪ್ಪಳ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಕುಟುಂಬಶ್ರೀ 4G ದಿವ್ಯಾಂಗ ಶಿಕ್ಷಣ ಹಾಗೂ ಕಲ್ಯಾಣ ಸಂಸ್ಥೆ ಕುಷ್ಟಗಿ ಮತ್ತು ಕುಷ್ಟಗಿ ತಾಲೂಕಿನ ಗ್ರಾಮೀಣ ನಗರ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರ ಸಂಯುಕ್ತಾಶ್ರಯದಲ್ಲಿ ಹಿರಿಯ ನಾಗರಿಕರ ಕಣ್ಣಿನ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ KS ರೆಡ್ಡಿ ತಪಾಸಣೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಹಿರಿಯ ನಾಗರಿಕರಿಗೆ ವಯೋಸಹಜ ಬೇರೆ ಬೇರೆ ರೋಗ ರುಜಿನಗಳು ಜೊತೆಗೆ ಕಣ್ಣುಗಳ ದೃಷ್ಟಿ ಮಂದಾಗುವುದು ಕೂಡ ಆರೋಗ್ಯ ಸಂಬಂಧಿ ಸಮಸ್ಯೆಯಾಗಿರುತ್ತದೆ. ಇದರಿಂದ ಹಿರಿಯರು ಇನ್ನೊಬ್ಬರ ಮೇಲೆ ಸಂಪೂರ್ಣ ಅನಿವಾರ್ಯವಾಗಿ ಅವಲಂಬನೆಯಾಗಬೇಕಾಗುತ್ತದೆ. ಅಂಗೈಯಲ್ಲಿನ ಗೆರೆಗಳು ಕಾಣದಾಗ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಕಡಿಮೆಯಾಗಿದೆ ಮತ್ತು ಕಣ್ಣ ಪೊರೆ ಬಿಲ್ಲಾರಂಭಿಸುವ ಮುಂಚೆ ಮುನ್ನೆಚ್ಚರಿಕೆ ಕ್ರಮವಹಿಸಿ ನೇತ್ರ ತಜ್ಞರನ್ನ ಸಂಪರ್ಕಿಸಿ ಕನ್ನಡಕ ಇಲ್ಲವೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಟುಂಬ ಶ್ರೀ 4G ಸಂಸ್ಥೆ ಅಧ್ಯಕ್ಷ ಕಿರಣ ಜ್ಯೋತಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕುಷ್ಟಗಿ MRW ಚಂದ್ರಶೇಖರ್ ಹಿರೇಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಪ್ಪಳದ ಲಯನ್ಸ್ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತಾರ್ ಅವರು 35 ಜನ ಹಿರಿಯ ನಾಗರಿಕರ ಕಣ್ಣಿನ ತಪಾಸಣೆ ಮಾಡಿದ್ರು. ಆ ಪೈಕಿ 16 ಜನರಿಗೆ ಕಣ್ಣಿನ ಪೊರೆ ಬಂದಿದ್ದು 19 ಜನರಿಗೆ ಕನ್ನಡಕ ಮತ್ತು ಕಣ್ಣಿನ ಸಂರಕ್ಷಣಾ ಕ್ರಮಗಳ ಬಗ್ಗೆ ತಿಳುವಳಿಕೆ ನೀಡಿದ್ರು. MRW ಹಾಗೂ VRW ಒಕ್ಕೂಟದ ಜಿಲ್ಲಾಧ್ಯಕ್ಷ ಆದಪ್ಪ ಮಾಲಿ ಪಾಟೀಲ್ ನಿರೂಪಿಸಿ ಬಸವರಾಜ್ ಗಾಣಿಗೇರ್ ಸ್ವಾಗತಿಸಿ ವಂದಿಸಿದ್ರು. ಕೊರತೆ ಇದ್ದೇ ಇದೆ. ಗೊತ್ತಿಲ್ಲ, ಸರ್ವಾಂಗನ ಪ್ರಧಾನ. ಕಣ್ಣು ಕಾಣ್ತಿದ್ರೆ ಏನಾರ ಅವ್ರು ಮಾಡ್ಬೋದು, ಕಣ್ಣೇ ಕಾಣೋದಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಬೇರೆಯವ್ರ ಮೇಲೆ ಅವಲಂಬನೆ ಮಾಡ್ಬೇಕಾಗತ್ತೆ. ಬೇರೆಯವ್ರ ಮೇಲೆ ಮೈಸೂರಿನ ಶ್ರೀ ಬಸವೇಶ್ವರ ಎಜುಕೇಷನ್ ಟ್ರಸ್ಟ್ ಹಾಗೂ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ವತಿಯಿಂದ 14ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ಹಾಗೂ ಶಾಸಕರಾದ GT ದೇವೇಗೌಡ ಹಾಗೂ ಮಾಜಿ ಮೂಡ ಅಧ್ಯಕ್ಷರಾದ HV ರಾಜೀವ್ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಕಾರ್ಯದರ್ಶಿಯಾದ ಶ್ರೀಮತಿ ಶೋಭಾ ಶಿವರಾಜ್ ರವರು ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕಿಯರಿಗೆ ಮತ್ತು SSLCಯಲ್ಲಿ ಉತ್ತೀರ್ಣರಾದ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಸನ್ಮಾನ ಮಾಡಿ ಬಹುಮಾನ ವಿತರಿಸಿದರು. ಕಾರ್ಯದರ್ಶಿಯಾದ ಶೋಭಾ ಶಿವರಾಜ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ 14ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸುತ್ತಿರುವುದು ಸಂತೋಷ ತಂದಿದೆ ಎಂದು ತಿಳಿಸಿದರು. ಈ ಸಮಾರಂಭದಲ್ಲಿ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಅಧ್ಯಕ್ಷರಾದ ಬಸವಯ್ಯ, ಕರ್ನಾಟಕ ಮಿಲ್ಕ್ ಫೆಡರೇಷನ್ MD ಶಿವಸ್ವಾಮಿ, KAS ಹುಣಸೂರು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಮಂಜುನಾಥ್, ಮಾಜಿ TMC ಸದಸ್ಯರಾದ ಕೋಟೆಹುಂಡಿ ಮಹಾದೇವ, ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಖಜಾಂಚಿ ಶಿವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ
ಲೀಲಾವತಿ ನಿಂಗರಾಜು, ಉಪಾಧ್ಯಕ್ಷರಾದ ಸವಿತಾ ಕೃಷ್ಣಮೂರ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಟಿಎಸ್ ಶಶಿಕಾಂತ್, NKS TV4 ನ್ಯೂಸ್, ಮೈಸೂರು. ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಶಾಲೆಗಳು ಮೈಸೂರಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಬರ್ತಾ ಇವೆ. ಆ ಬರ್ತಿದೆ ಅನ್ನುವಂತ ವಿಚಾರ ಇಟ್ಕೊಂಡು ಕುಗ್ಗದೆ ನಾನೊಂದು ಶಾಲೆ ತೆರೆದಿದ್ದೀನಿ, ಇಷ್ಟು ದೊಡ್ಡ ಶಾಲೆಗಳು ಬರುವಾಗ ನನ್ನ ಶಾಲೆ ಹೇಗಾಗುತ್ತೋ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಅದನ್ನ ಗಮನವನ್ನ ಆ ಕಡೆ ಪೂರ್ತಿ ಕೊಡೋಕ್ಕಾಗದೆ, ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ವಿಲ ಅಂತ ಒದ್ದಾಡುವಂತ ವರ್ಗದಿಂದ ಆಚೆಗೆ ಶೋಭಾರವರು ಒಂದ್ ರೀತಿ ತಪಸ್ಸಿನ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಶಿವರಾಜ್ ಒಡಗೂಡಿ ಇಬ್ರು ಸೇರಿ ಜೊತೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾನು ಕಳೆದ 12-13 ವರ್ಷ ಹಿಂದೆ ಬಂದದ್ದಕ್ಕೂ ಇವತ್ತು ಸ್ಯಾಂಡಲ್ ರೋಸ್ ಕಾನ್ವೆಂಟ್ ಅನ್ನ, ಈ ಭೌತಿಕವಾದ ಕಟ್ಟಡವನ್ನ, 400 ಮಕ್ಕಳನ್ನ, ಜೊತೆಗೆ SSLCಯಲ್ಲಿ ಫಲಿತಾಂಶದಲ್ಲಿ ತಾಲೂಕಿಗೆ 2ನೇ 3ನೇ ಸಂಸ್ಥೆಯಾಗಿ ಪ್ರತಿ ವರ್ಷ ಅದನ್ನ ಕಾಯ್ದಿರಿಸ್ಕೊಳ್ತಾ ಇರ್ತಕ್ಕಂಥ ಅಂಶಗಳನ್ನ ನೋಡಿದಾಗ ಒಳಗಡೆ ಛಲ ಇದ್ರೆ, ಗುರಿ ಇದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಶೋಭಾರವರು ಮತ್ತು ಶಿವರಾಜ್ ಅವರ ಈ ಶಾಲೆ ನಮ್ಮ ಮುಂದೆ ಎದ್ದು ನಿಂತಿದೆ ಅಂತಂದ್ರೆ ತಪ್ಪಾಗಲಾರದು. ಅದಕ್ಕಾಗಿ ವಿಶೇಷ ಅಭಿನಂದನೆಗಳನ್ನ ಆ ಕುಟುಂಬದ ಇಬ್ಬರಿಗೂ ಸಲ್ಲಿಸಬೇಕು ಅನ್ನೋದು ನನಗೆ ಅನಿಸ್ತಾ ಇದೆ. ಬಂಧುಗಳೇ, ಗ್ರಾಮೀಣ ಪ್ರದೇಶದಲ್ಲಿ ನಾನು ಈಗ ಚರ್ಚೆ ಮಾಡ್ತಾ ಇದ್ದೆ. ಇಲ್ಲೊಂದು ಸರ್ಕಾರಿ ಶಾಲೆ ಇದೆ, ವಿಶಾಲವಾದ ಜಾಗ ಇದೆ, ಬೇಕಾದ ಕಟ್ಟಡ ಇದೆ. ಆದಾಗ್ಯೂ ಕೂಡ ಇವತ್ತಿನ ರೈತರು ಇರ್ಬೋದು, ಗ್ರಾಮೀಣ ಪ್ರದೇಶದ ಜನರು ಇರ್ಬೋದು, ಎಲ್ಲರ ಮನಸ್ಸು ಏನ್ ಹೇಳ್ತಾ ಇದೆ ಅಂದ್ರೆ ನನ್ನ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಅನಿಸ್ತಾ ಇದೆ. ಕಲೆ ನೀವೇನು ಕಲ್ತಿದ್ದೀರಿ, ನಿಮ್ಮದೇ ತಂದೆ ತಾಯಿಂದ ಎಲ್ಲರೂ ಬಂದವರು ನಿಮ್ಮನ್ನು ನೋಡಲಿಕ್ಕೆ, ನೀವು ಎಲ್ಲ ರೆಡಿಯಾಗಿದ್ದೀರಿ. ಆ ಕಾರ್ಯಕ್ರಮ ಪ್ರಾರಂಭ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಮ್ಮ ಗೆಳೆಯರಾಗಿರ್ತಕ್ಕಂಥ HV ರಾಜೀವ್ರವರು ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ನಮ್ಮ ಶಿವಸ್ವಾಮಿಯವರು ಬೆಂಗಳೂರಿಂದ ಬಂದಿದ್ದಾರೆ, KFನ ದೊಡ್ಡ ಅಧಿಕಾರಿಯಾಗಿದ್ದಾರೆ. ಸೆಕ್ರೆಟರಿಯೇಟಲ್ಲಿ ಚೀಫ್ ಮಿನಿಸ್ಟರ್ ಆಫೀಸಲ್ಲಿ 2 ವರ್ಷದಿಂದ ಸರ್ವಿಸ್ ಮಾಡಿರ್ತಕ್ಕಂಥ ಶಿವಸ್ವಾಮಿ ಅವರು ನಮ್ಮ ತಾಲೂಕಿನವರೇ, ಗೋಪಾಲ್ಪುರದವರೇ, ನಿಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ತಮ್ಮನ್ನು ಕುರಿತು ಮಾತನಾಡಿದ್ದಾರೆ. ನಾವೆಲ್ಲರೂ ಕೂಡ ಹೇಳ್ತೀವಿ, ಒಂದು ಹೆಣ್ಣು ಮಗಳು ವಿದ್ಯಾವಂತರೇ ಆದರೆ ಒಂದು ಶಾಲೆಯನ್ನು ತೆರೆದಂತೆ ಅಂತೇಳಿ. ನಿಮ್ಮ ಶೋಭಾ ಅವರು ವಿದ್ಯಾವಂತಿಯಾಗಿ ಶಿವರಾಜ್ ಅವರು ಪತಿಯೊಡಗೂಡಿ ಈ ಶಾಲೆಯನ್ನು ಇವು ತೆರೆದಿರ್ತಕ್ಕಂಥದ್ದಕ್ಕೆ ಒಂದು ಸಾಕ್ಷಿ. ಇದು ಸಾವಿತ್ರಿ ಫುಲೆಯವರ ಕನಸು ನನಸಾಗಿದೆ. ಹೆಣ್ಮಕ್ಳೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅಂತ ಹೇಳಿ ಏನು ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಸಾರ್ಥಕವಾದಂಥ ಈ ಸಾಲುಂಡಿ ಗ್ರಾಮದ ಹಳ್ಳಿಯಲ್ಲಿ ಈ ಶಾಲೆಯನ್ನು ಕಟ್ಟಿ ಬೆಳೆಸಿ ನಿಮ್ಮೆಲ್ಲರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಒಂದು ಶ್ರಮವನ್ನು ಏನು ಮಾಡ್ತೀವಿ, ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಅಭಿನಂದನೆಯನ್ನು, ಎಲ್ಲರ ಚಪ್ಪಾಳೆ ಮೂಲಕ. ಮಂಜುನಾಥ್ ಅವರಿದ್ದಾರೆ, ನಿಮ್ಮ ಶೋಭಾ ಅವರ ತಂದೆ ಬಸವಯ್ಯನವರು ಇದ್ದಾರೆ, ರುಕ್ಮಾಂಗದ PDO ಇದ್ದಾರೆ, ಕೋಟೆ ಉಂಡಿ ಗೆಳೆಯರ ಮಹಾದೇವ್ ಇದ್ದಾರೆ, ಗೆಳೆಯ ಕೃಷ್ಣ ಇದ್ದಾರೆ, ಲೀಲಾವತಿ ನಿಂಗರಾಜ್ ಅವರು, ಸವಿತಾ ಕೃಷ್ಣಮೂರ್ತಿ ಅವರು, ಪ್ರಜ್ವಲ್ ಶಿವರಾಜ್ ಅವರು, ಮದನ್ ಕುಮಾರ್ ಮಕ್ಕಳು. ಇವತ್ತು ಹಬ್ಬ ನಿಮಗೆ. ಶಾಲೆ ಇವತ್ತು ಏನು ಬಸವೇಶ್ವರ ಎಜುಕೇಶನ್ ಟ್ರಸ್ಟ್ ಇವತ್ತು ಸ್ಯಾಂಡಲ್ ರೋಸ್ ಕಾನ್ವೆಂಟ್ನಿಂದ ತಾವೆಲ್ಲರೂ ಕೂಡ ಶಿಕ್ಷಣವನ್ನು ಕಲಿತು ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಕ್ಕಂಥವ್ರಿಗೂ ಸನ್ಮಾನ ಮಾಡಿದ್ದಾರೆ, ಗೌರವ ಸಲ್ಲಿಸಿದ್ದಾರೆ, ಪೋಷಕರಿಗೂ ಕೂಡ ಸಲ್ಲಿಸಿದ್ದಾರೆ. ಅದೆಲ್ಲ ಗೌರವ ಸನ್ಮಾನ ನಿಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರು ಪಡ್ಕೊಂಡಿರ್ತಕ್ಕಂಥ. ನಿಮ್ಮ ಹೆಸರು ಸರ್? ಮಹೇಶ್ ಕುಮಾರ್. ಈ ಶಾಲೆ ಬಗ್ಗೆ ಹೇಳೋದಾದ್ರೆ ಸರ್? ಶಾಲೆ ಬಗ್ಗೆ ಹೇಳೋದಾದರೆ ಮೊದಲಿಗೆ ನಾನು ಈ ಶಾಲೆಗೆ ಕನ್ನಡ ಶಿಕ್ಷಕನಾಗಿ ಬಂದಿದ್ದೀನಿ. ಇದು ನನ್ನ 4ನೇ ವರ್ಷದ ಸೇವೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆ ಈಗ ಪ್ರಸ್ತುತ 14 ವರ್ಷವನ್ನು ತುಂಬಿ 15ನೇ ವಸಂತಕ್ಕೆ ಕಾಲಿಡ್ತಾ ಇದೆ. ಈ ಸಂಸ್ಥೆಯ ಬಗ್ಗೆ ಹೇಳೋದಾದರೆ, ಈ ಸಂಸ್ಥೆಯನ್ನು ನಡೆಸ್ತಾ ಇರುವಂಥವರು ಆಡಳಿತ ಮಂಡಳಿಯ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶೋಭಾ ಶಿವರಾಜ್ ಮೇಡಮ್ರವರು. ಅವರು ಸ್ಫೂರ್ತಿಯ ಚಿಲುಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಾರ್ಯದರ್ಶಿಗಳು ಕೂಡ ಶಿಕ್ಷಕರೊಂದಿಗೆ ಒಡನಾಟದೊಂದಿಗೆ ಯಾರೂ ಹಸನ್ಮುಖಿಯಾಗಿ ನಿರ್ವಹಿಸೋದನ್ನು ನಾನು ಎಲ್ಲೂ ಕೂಡ ಗಮನಿಸಿಲ್ಲ. ಆದರೆ ಮೊದಲ ಬಾರಿಗೆ ನಮ್ಮ ಶ್ರೀಮತಿ ಶೋಭಾ ಶಿವರಾಜ್ ಮೇಡಮ್ರವರು ಎಲ್ಲ
ಶಿಕ್ಷಕರೊಂದಿಗೂ ಹಾಗೂ ಎಲ್ಲ ಒಂದು ಬೋಧಕೇತರ ವರ್ಗದವರಿಗೂ ತುಂಬ ಹಸನ್ಮುಖಿಯಾಗಿ ಆ ಸ್ಫೂರ್ತಿಯನ್ನು ಅವರು ಕೂಡ ಸ್ಫೂರ್ತಿಯ ಚಿಲುಮೆಯಂತೆ ಇದ್ದು ಅದೇ ಸ್ಫೂರ್ತಿಯನ್ನು ಎಲ್ಲ ಶಿಕ್ಷಕರಿಗೂ ಕೂಡ ನಮಗೆ ದಾರಿ ಎರಿತಾ ಇದ್ದಾರೆ. ನಮ್ಮ ಒಂದು ಸಂಸ್ಥೆಯಲ್ಲಿ ಇನ್ನೊಂದು ಕರ್ತವ್ಯ ಏನಪ್ಪಾ ಅಂತಂದರೆ, ನಮ್ಮ ಆಡಳಿತ ಮಂಡಳಿಯವರ ಒಂದು ಕನಸು ಏನಪ್ಪಾ ಅಂದರೆ ಮಕ್ಕಳ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಅವರು ದುಡಿತಾ ಇರ್ತಾರೆ. ಅವರ ಏಳ್ಗೆಯೇ ಅವರಿಗೆ ಒಂದು ಆನಂದದಾಯಕ ವಿಷಯ ಅಂತ ಹೇಳ್ಬೋದು. ಹಾಗೆ ಈ 14 ವರ್ಷದಿಂದ ಹಲವಾರು ರೀತಿಯಾದಂಥ ಸಾಧನೆಯನ್ನ ನಮ್ಮ ಸಂಸ್ಥೆಯಾದಂಥ ಸ್ಯಾಂಡಲ್ ರೋಸ್ ಕಾನ್ವೆಂಟ್ ತುಂಬ ಮಾಡಿದೆ. ಮೊದಲಿಗೆ ನೋಡೋದಾದ್ರೆ ಇದು ಈ ವರ್ಷ 2024-25ನೇ ಸಾಲು 4ನೇ ಬ್ಯಾಚ್ 10ನೇ ತರಗತಿಯನ್ನ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಈ ಕಳೆದ ಬಾರಿ 3 ವರ್ಷದಿಂದಲೂ ಕೂಡ ನಮ್ಮ ಶಾಲೆಗೆ ಅಷ್ಟೇ ಅಲ್ಲ, ಜಿಲ್ಲೆಗೆ ಹಾಗೂ ರಾಜ್ಯ ಮಟ್ಟಕ್ಕೆ ಒಂದು ಸಾಧಕರನ್ನ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಮೊಟ್ಟ ಮೊದಲಿಗೆ 2021-22ನೇ ಸಾಲಿನಲ್ಲಿ 616 ಅಂಕಗಳನ್ನು ಪಡೆದು ಇಡೀ ಜಿಲ್ಲೆಗೆ 2ನೇ ಸ್ಥಾನವನ್ನು ಪಡೆದಿರ್ತಾರೆ. ಅಷ್ಟೇ ಅಲ್ಲದೆ ಕಳೆದ ವರ್ಷನೂ ಕೂಡ 608 ಮತ್ತೆ ಪ್ರಥಮ ಬ್ಯಾಚ್ ಅಲ್ಲೂ ಕೂಡ 608 ಅಂಕಗಳನ್ನು ಪಡೆದು ಸಂಸ್ಥೆಗೆ ಅಷ್ಟೇ ಅಲ್ಲದೆ ಇಡೀ ಸಾರ್ವಜನಿಕ ಇಲಾಖೆಗೆ ಸಾಧಕರನ್ನ ಕೊಡ್ತಾ ಇದೀವಿ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ನಮ್ಮ ಈ ಸಂಸ್ಥೆ ಹೇಗಿದೆ ಅಂತಂದ್ರೆ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಯಾವೆಲ್ಲ ವಿಷಯಗಳು ಬೇಕು ಆ ಎಲ್ಲ ವಿಷಯಗಳನ್ನು ಕೂಡ ದಾರಿ ಎರಿತಾ ಇದೆ. ಅದನ್ನ ನೋಡೋದಾದ್ರೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆಗೂ ಕೂಡ ಅಷ್ಟೇ ಪ್ರೋತ್ಸಾಹ ಇದೆ, ಹಾಗೆ ಈ ಒಂದು ಕಲೆಗೂ ಕೂಡ ಅಷ್ಟೇ ಪ್ರೋತ್ಸಾಹ ಇದೆ. ಹಲವಾರು ರೀತಿಯಾದಂಥ ನಾಟಕಗಳ ಪ್ರದರ್ಶನವನ್ನ ನಡೆಸೋದ್ರಾಗಿರ್ಬೋದು, ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದವರೆಗೂ ಕೂಡ ನಮ್ಮ ಮಕ್ಕಳು ಸಾಧನೆಯನ್ನ ಮಾಡಿರೋದು ನಮ್ಮ ಸಂಸ್ಥೆಗೆ ಇನ್ನೊಂದು ಮುಕುಟದ ಮಣಿ ಅಂತಾನೆ ಹೇಳಬಹುದು. ನಮ್ಮ ಎಷ್ಟು ವರ್ಷದಿಂದ ಈ ಸ್ಕೂಲಲ್ಲಿ ಟೀಚರ್ ಆಗಿದ್ದೀರಾ? ಈ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಸರ್, ನಾನಿಲ್ಲಿ ಕಳೆದ 2 ವರ್ಷಗಳಿಂದ ಶಿಕ್ಷಕಿಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತುಂಬ ಮೌಲ್ಯಯುತವಾದ ಶಿಕ್ಷಣವನ್ನು ನೀಡ್ತಾ ಇದೆ ಈ ಸಂಸ್ಥೆ. ಈ ಸಂಸ್ಥೆಯ ಚೇರ್ಪರ್ಸನ್ ಆಗಿರುವಂಥ ಶೋಭಾ ಮೇಡಮ್ ಆಗಿರ್ಬೋದು, ಶಿವರಾಜು ಸರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರುವಂಥ ಬಸವಯ್ಯ ಸರ್ ಆಗಿರ್ಬೋದು, ಎಲ್ಲ ನಾವು ಏನೇ ಒಂದು ಅಚೀವ್ಮೆಂಟ್ಸ್ ಅಥವಾ ಮಕ್ಕಳಿಗೆ ಏನೇ ಒಂದು ನಾವು ಹೊಸ ರೀತಿಯಾಗಿ ಕಲಿಸ್ತೀವಿ ಅಂದರೂ ಕೂಡ ತುಂಬ ಎನ್ಕರೇಜ್ ಆಗಿದ್ದಾರೆ. ನೀವು ಮಾಡಿ ಮೇಡಮ್, ನೀವು ನೋಡೋಣ, ಒಳ್ಳೆ ರೀತಿಯಿಂದ ಬರ್ತಾ ಇದೆ, ನೀವು ಮಾಡಿ ಅಂತಂದೇಳಿ ಎಲ್ಲದಕ್ಕೂ ಕೂಡ ಫಿನಾನ್ಷಿಯಲ್ ಆಗಿರ್ಬೋದು, ಒಂದು ಟ್ರಿಕ್ಕಿಂದ ಹಿಡಿದು ಒಂದು ಕರಿಕ್ಯುಲಮ್ ವಿಷಯ ಯಾವುದೇ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿಕೊಂಡು ಶಿಕ್ಷಕರಿಗೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಮೌಲ್ಯಯುತವಾದ ಶಿಕ್ಷಣವನ್ನು ಕಲಿಸೋದಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಹೇಳ್ಬೋದು ಸರ್. ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಾಲೇಜು ಸ್ಕೂಲ್ ವತಿಯಿಂದ? ಅಧ್ಯಕ್ಷ ಆಗಿರ್ಬೋದು, ಕಾರ್ಯದರ್ಶಿ ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾ ಇದ್ದಾರೆ ಕ್ಲೀನಾಗಿ? ಸರ್, ನಾನು ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಮಕ್ಕಳಿಗೆ ನಾವು ಏನೋ ಒಂದು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರವಾಸಕ್ಕೆ ಹೋಗ್ತಾ ಇರೋದಾಗಿರ್ಬೋದು, ಅಥವಾ ಏನಾದರೂ ನೈತಿಕ ಮೌಲ್ಯಗಳ ಬಗ್ಗೆ ಏನಾದರೂ ಒಂದು ಡ್ರಾಮಾ ಮಾಡಿಸ್ತಾ ಇರ್ಬೋದು, ಈ ಥರ ಏನಾದರೂ ಒಂದು ಹೊಸ ರೀತಿಯಾಗಿ ಮಾಡಿಸ್ತಾ ಇರುವಾಗ ನೀವು ಮಾಡಿಸಿ ಮೇಡಮ್, ನಾವಿದ್ದೀವಿ, ನೀವು ಮಾಡಿಸಿ. ಈಗ ಕೆಲವು ಕಡೆ ಬೇಡ, ಅದು ಬೇಡ, ಇದು ಬೇಡ ಅಂತ ಇದು ಮಾಡ್ತಾರೆ. ಬಟ್ ನಮ್ಮ ಸಂಸ್ಥೆಯಲ್ಲಿ ನೀವು ಮಾಡಿಸಿ ಮೇಡಮ್, ಚೆನ್ನಾಗಿರತ್ತೆ, ನಾವು ನೋಡೋಣ ಅಂತಂದು ಹೇಳಿ ಎಲ್ಲದಕ್ಕೂ ಎನ್ಕರೇಜ್ ಕೊಡ್ತಾರೆ. ಅವ್ರು ಎನ್ಕರೇಜ್ ಕೊಡೋದು ನಮಗೆ ಇನ್ನೂ ಹೊಸ ಹೊಸ ರೀತಿಯಾಗಿ ಮಾಡಿಸ್ಬೇಕು ಅನ್ನೋ ಹುಮ್ಮಸ್ಸನ್ನು ಹುಟ್ಟಿಸುತ್ತೆ. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಎಕ್ಸಲೆಂಟ್ ಸರ್. ಬಿಕಾಸ್ ಇಲ್ಲಿ ತುಂಬ ಹಳ್ಳಿ ಮಕ್ಕಳು ಇರೋದ್ರಿಂದ ಈ ಥರ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇರೋದು ಅಪರೂಪ ಅಂತ ನಾನು ಅನ್ಕೋತೀನಿ ಸರ್. ಯಾಕಂದರೆ ಒಳ್ಳೆ ರೀತಿಯ ಶಿಕ್ಷಕರಿದ್ದಾರೆ ಇಲ್ಲಿ. ಸುಮಾರು ವರ್ಷಗಳಿಂದ ಒಳ್ಳೆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದೆ ಈ ಸಂಸ್ಥೆ. ಸೊ ಎಕ್ಸಲೆಂಟ್ ಸರ್. ಪುಷ್ಪ ಯದುನಂದನ್. ಎಲ್ರಿಗೂ ನಮಸ್ಕಾರ. ಶ್ರೀ ಬಸವೇಶ್ವರ ಎಜುಕೇಷನಲ್ ಟ್ರಸ್ಟ್ ಸ್ಯಾಂಡಲ್ ರೋಸ್ ರವರ 14ನೇ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ. ಕಾರ್ಯಕ್ರಮದ ಹೆಸರು ಪ್ರಜ್ಞಾ 2024-25. ನಮ್ಮ ಶಾಲೆ ಇರೋದು ಮೈಸೂರು ಗ್ರಾಮಾಂತರ ವಲಯದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮೈಸೂರು ಗ್ರಾಮಾಂತರಕ್ಕೆ ಬರುತ್ತೆ. ಗ್ರಾಮಾಂತರ ವಲಯದ ಟಿ ಸಾಲುಂಡಿ ಗ್ರಾಮದಲ್ಲಿ ನಮ್ಮ ಶಾಲೆ ಇರೋದು. ಸುಮಾರು 15 ವರ್ಷಗಳಿಂದ ಇಲ್ಲಿ ಅಕ್ಕಪಕ್ಕದ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ನಮ್ಮ ಉದ್ದೇಶ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಸಂಸ್ಥೆ ಮತ್ತು ನಮ್ಮ ಶಿಕ್ಷಕರ ತಂಡ ಶ್ರಮಿಸ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಏನು ನಾವು ಎಜುಕೇಷನ್ ಮಾತ್ರ ಓದೋದಕ್ಕೆ ಮಾತ್ರ ನಾವು ಫೋಕಸ್ ಮಾಡ್ತೇನೆ, ಬದುಕಕ್ಕೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಒಂದು ಥರದ ಸೌಲಭ್ಯವನ್ನು ನಾವು ಕಲಿಸ್ತಾ ಇದ್ದೀವಿ. ಕೌಶಲ್ಯತೆಯನ್ನು ಕಲಿಸ್ತಾ ಇದ್ದೀವಿ. ಹಾಗೆ ಕರಾಟೆ, ಅಬಾಕಸ್ ಮತ್ತು ನಾಟಕದ ತರಗತಿಗಳಿದೆ, ಸಂಗೀತ ತರಗತಿಗಳಿದೆ. ನಮ್ಮ ಶಾಲೆಯಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದು ನಮ್ಮ ಶಾಲೆಯ ಉದ್ದೇಶ. ಮತ್ತು ನುರಿತ ಶಿಕ್ಷಕರ ತಂಡ ಇದೆ. ಹಾಗೆ ನಮ್ಮ SSLC 4ನೇ ಬ್ಯಾಚ್ ಇವಾಗ ಓದ್ತಾ ಇರೋರು
ಕಳೆದ ಬಾರಿ 608 ಮಗು 625ಕ್ಕೆ 608 ಅಂಕವನ್ನು ಪಡೆದುಕೊಂಡಿತ್ತು. 2022-23ನೇ ಸಾಲಿನಲ್ಲಿ ಮೈಸೂರಿಗೆ ಮೈಸೂರು ಗ್ರಾಮಾಂತರ ವಲಯಕ್ಕೆ 2ನೇ ಸ್ಥಾನ 616 ಮತ್ತು 613 ನಮ್ಮ ಶಾಲೆಯಿಂದನೇ ಆಗಿತ್ತು. 2ನೇ ಸ್ಥಾನ ಮತ್ತು 3ನೇ ಸ್ಥಾನ. ಇದರಲ್ಲಿ ಬೆಸ್ಟ್ ಎಜುಕೇಷನನ್ನು ಕೊಡಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಈಗ ನೆಕ್ಸ್ಟ್ ನಾವು ಇನ್ನೂ ಹೆಚ್ಚಿನ ಕೋರ್ಸಸ್ನ ಫೌಂಡೇಶನ್ ಕೋರ್ಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ಸ್ವಲ್ಪ ಬೇಸಿಕ್ಸ್ ಈಗ ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಎಲ್ಲ ಒಂದು ವಿಜ್ಞಾನ ವಿಭಾಗದಲ್ಲಿ ಕಲಿತಾ ಇದ್ದಾರೆ. ಒಳ್ಳೆ ರಿಸಲ್ಟ್ಸೂ ಬಂದಿದೆ. ಸೆಕೆಂಡ್ PUC ಏನೋ ಆಗಿದೆ, ಒಳ್ಳೆ ರಿಸಲ್ಟ್ಸು ಬಂದಿದೆ. ಎಲ್ಲ ನಮ್ಮ ಈ ಅಕ್ಕಪಕ್ಕದ ಗ್ರಾಮದವರಿಗೆ, ಈ ಸುತ್ತಮುತ್ತಲಿನ ಗ್ರಾಮದವರಿಗೆ ನಮ್ಮ ಶಾಲೆ ಇರೋದು ಒಂದು ಅನುಕೂಲನೇ ಆಗಿದೆ. ಏಕೆಂದರೆ ಇಲ್ಲಿ ಒಂದು ಇಂಗ್ಲೀಷ್ ಮೀಡಿಯಮ್ ಆ ಥರ ಹೋಗಬೇಕು ಅಂದರೆ ಇವಾಗ ಅಕ್ಕಪಕ್ಕದಲ್ಲಿ ಆಗಿರ್ಬೋದು. ಮೊದಲೆಲ್ಲ ಒಂದು 6 ಕಿಲೋಮೀಟ್ರಿಂದ 6ರಿಂದ 8 ಕಿಲೋಮೀಟ್ರ್ ಆದಮೇಲೆ ದೂರದ ಮೈಸೂರಿಗೆ ಹೋಗಬೇಕಾಗಿತ್ತು. ಆ ಸಮಯದಲ್ಲಿ ನಾವೊಂದು ಶಾಲೆಯನ್ನು ಮಾಡಿ ಎಲ್ಲರಿಗೂ ಅನುಕೂಲವಾಗಿ ಅಂತ ಹೇಳಿ ನಾವೊಂದು ಶಾಲೆಯನ್ನು ತೆರೆದು ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ. ಹಾಗೆ ಈ ಒಂದು ನಮ್ಮ ಶಾಲೆಯಲ್ಲಿ ಮಕ್ಕಳು ಸಾಂಸ್ಕೃತಿಕವಾಗಿಯೂ ಸಹ ಎಲ್ಲದರಲ್ಲೂ ಮುಂದಿದ್ದಾರೆ. ಈಗ ಪ್ರತಿಭಾ ಕಾರಂಜಿಗಳಲ್ಲಿ ಸುಮಾರು ಬಹುಮಾನಗಳನ್ನ ಪಡೆದಿರ್ತಾರೆ. ಕಳೆದ ವರ್ಷ ನಮ್ಮದು ಛದ್ಮವೇಷ ರಾಜ್ಯ ಮಟ್ಟಕ್ಕೆ ಹೋಗಿತ್ತು. ಈ ವರ್ಷ ತಾಲೂಕು ಹಂತಕ್ಕೆ ಸುಮಾರು 10 ಮಕ್ಕಳು ಗೆದ್ದು ಬಂದಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 10 ಮಕ್ಕಳು ತಾಲೂಕು ಹಂತದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗಿ 3 ಜನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗಿದ್ರು. ಈಗ ಕವನ ವಾಚನದಲ್ಲಿ ರಾಜ್ಯ ಮಟ್ಟಕ್ಕೆ ನಮ್ಮ ಶಾಲೆಯಿಂದ 10ನೇ ತರಗತಿಯ ಸಿಂಚನ ಎಸ್ ಅನ್ನೋ ಮಗು ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾಳೆ. ಹಾಗೆ ಇನ್ನು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಕಿರಿಯ ವಿಭಾಗದಲ್ಲಿ ಕಬಡ್ಡಿ ಹುಡುಗಿಯರ ತಂಡ ಮತ್ತು ಬಾಲಕರ ತಂಡ ಬಾಲಕಿಯರ ತಂಡ ಇಬ್ಬರು ತಾಲೂಕು ಮಟ್ಟದಲ್ಲಿ ಗೆದ್ದಿದ್ರು. ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಮುಂದಿನ ಹಂತದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಬಟ್ ಈ ವರ್ಷ ಖಂಡಿತ ಅವರು ರೀಚ್ ಮಾಡಬೇಕು ಅನ್ನೋ ಗೋಲ್ ಇಟ್ಕೊಂಡಿದ್ದಾರೆ. ಸ್ಪೋರ್ಟ್ಸಲ್ಲೂ ಇದ್ದಾರೆ. ಮತ್ತು ಎಲ್ಲ ಕ್ವಿಜ್ ಕಾಂಪಿಟೇಷನ್ಸ್ ಇರ್ಬೋದು, ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಕ್ವಿಝಲ್ಲಿನೂ ಸಹ ಪ್ರೈಸ್ ಬಂದಿತ್ತು. ಹಾಗೆ ಹೋಬಳಿ ಮಟ್ಟದಲ್ಲಿ ಸೆಲೆಕ್ಟ್ ಆಗಿ ತಾಲೂಕು ಮಟ್ಟಕ್ಕೂ ಸಹ ಹೋಗಿದ್ರು ಮಕ್ಕಳು. ಹಾಗೆ ಎಲ್ಲ ಸ್ಪರ್ಧೆಗಳನ್ನು ನಾವು ಭಾಗವಹಿಸಬೇಕು ಮಕ್ಕಳು ಅನ್ನೋದು ನಮ್ಮ ಉದ್ದೇಶ. ಈಗ ನಿಮ್ಮ ಸ್ಕೂಲಲ್ಲಿ ಎಷ್ಟು ಜನ ಶಿಕ್ಷಕಿಯರು ಕೆಲಸ ಮಾಡ್ತಾ ಇದ್ದಾರೆ? ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾರೆ? 25 ಜನ ಶಿಕ್ಷಕರಿದ್ದಾರೆ. ಬೋಧಕೇತರ ಸಹಾಯಕ ಸಿಬ್ಬಂದಿಯವರು 7-8 ಜನವರೆಗೂ ಸಹಾಯಕ ಸಿಬ್ಬಂದಿಗಳಿದ್ದಾರೆ. 25 ಜನನು ಓದೋ ಮಕ್ಕಳು. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NK TV4. ಇದು ನಿರಂತರ ಕಾರ್ಯಪಡೆ.